ಸ್ನೇಹಿತರೆ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಭಟ್ರಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ. ನನ್ನೊಂದಿಗೆ ನಿನ್ನ ಹೆಸರು ಹೇಳಪ್ಪ, ಯಾವುದು? ಬೆಳ್ಳಾರ ಈರಣ್ಣ. ಏನು ನಿನ್ನ ಸಮಸ್ಯೆ? ಹತ್ರಕ್ಕೆ ಬರ. ಏನು ನಿನ್ನ ಸಮಸ್ಯೆ? ನಮ್ಮ ಅಪ್ಪ ತೀರೋಗ ಕರೆದೋಗಿ 8 ವರ್ಷ ಆಯ್ತಾ ಸರ್. 8 ವರ್ಷದ ಮೇಲೆ ಪತ್ತೆ ಆಗಲಿಲ್ಲ. ಪತ್ತೆ ಆಗೋತ್ತಿಗೆ ನನಗೆ ಡೌಟ್ ಬಂತು. ಅಂದ್ರೆ ಪತ್ರ ಹೆಂಗೆ ಯಾರೇ ಕತೆ ಮಾಡಿಸ್ಕೊಂಡ್ರೆ 14 ಗುಂಟೆ ಅಂತ ಡೌಟ್ ಬಂತು. 14 ಗುಂಟೆ ಕತೆ ಮಾಡಿಸ್ಕೊಂಡ್ರೆ ಡೌಟ್ ಬಂತು. ಪತ್ರ ತೆಗಿಸಿದಾಗ ಜತ್ತು ಅಂತ ಬರ್ದಿದ್ರು ಅದರಲ್ಲಿ. ಆಮೇಲೆ ಹರೀಶ್ ಏನ್ ಮಾಡ್ದ, ನಾನು AC ತಕ ಹಾಕ್ತೀನಿ ಅಂತ ಹೇಳಿ 5 ಸಾವಿರ ಇಸ್ಕೊಂಡ. ಯಾವ ಹರೀಶ? ಇಲ್ಲಿ ಸೆಕ್ರೆಟರಿ ಹರೀಶ. 5 ಸಾವಿರ ಇಸ್ಕೊಂಡ. ಅವನು ಫೋನ್ ಎತ್ತಾ ಇಲ್ಲ, AC ಸಾಹೇಬ್ರು ಫೋನ್ ಎತ್ತಾ ಇಲ್ಲ. ಈಗ ನೀನ್ ಇಲ್ಲಿ ಬಂದಿದ್ದು ಯಾಕೆ ಪೊಲೀಸ್ ಸ್ಟೇಷನ್ಗೆ? ಯಾಕೆ ಅಂದ್ರೆ ನಮ್ಮಪ್ಪ ಈಗ ಆಯ್ತಲ್ಲ, ಮಿಸ್ಸಿಂಗ್ ಆಯ್ತಲ್ಲ, ನಮ್ಮಪ್ಪನ್ನ ಎಲ್ಲೇ ಇರ್ಲಿ ಹುಡುಕೊಡಿ ಅಂತ ಹೇಳಿ ದೂರ್ ಕೊಡಕ್ಕೋಸ್ಕರ ಪತ್ರ ತಗೊಂಡು ಬಂದ್ರೆ. ಯಾವತ್ತು ಬಂದಿದ್ದು ಇಲ್ಲಿಗೆ? 3 ದಿವಸದಿಂದ ಇಲ್ಲ ಸರ್. ಎಷ್ಟು ದಿವಸದಿಂದ? 3 ದಿವಸದಿಂದ. 3 ದಿನ ಅಂದ್ರೆ ಯಾವತ್ತಪ್ಪ? ಯಾವಪ್ಪ? ಗುರುವಾರದಿಂದ ಸರ್. ಗುರುವಾರದಿಂದ ಇಲ್ಲಿ ಬರ್ತಾ ಇದ್ದೀನಿ. ಈ ಸ್ಟೇಷನ್ ಬಂದ್ರೆ ಬೇರೆ ಸ್ಟೇಷನ್? ಇದೇ ಸ್ಟೇಷನ್. ಗ್ಯಾರಂಟಿ ಅಲ್ಲಿ ನೋಡು, ಅದೇ ಸ್ಟೇಷನ್ ಏನೋ. ಅದೇ ಓದಿಲ್ಲ ಬರ್ದಿಲ್ಲ ಗೊತ್ತಾಗಲ್ಲ. ಅಲ್ಲಪ್ಪ, ಇದೇ ಸ್ಟೇಷನ್ ಅಂತ ನಿಮ್ ಬಂದವರು ದಾರಿ ಜ್ಞಾನ ಇತ್ತಾನೆ. ಗುರುವಾರದಿಂದ ಬರ್ತಾ ಇದೆಯಾ? ಗುರುವಾರದಿಂದ ಏನ್ ಹೇಳ್ತಾರ ಅವರು? ಗುರುವಾರದಿಂದ ದೊಡ್ಡ ಸಾಹೇಬ್ರು ಬಂದ್ರು, ಮಾಡ್ಕೊಡ್ರಿ ಅಂತ ಕೇಳಿದ್ರು. ಸರಿ, ಯಾರು ದೊಡ್ಡ ಸಾಹೇಬ್ರು? ಅಂದ್ರೆ ಯಾರು? ಅಂದ್ರೆ ಮೇಲ್ಕೊಂಡ್ರಲ್ಲ ಆ ಕಡೆ ಮೇಲೆ ಅಕ್ಷಂ ಸಬ್ ಇನ್ಸ್ಪೆಕ್ಟರ್ಗೆ ಇವ್ರಿಗೆ ಹೇಳಿದ್ರು. ಆಮೇಲೆ ಡಬಲ್ ಕಾರ್ ಇವ್ರು ಈಗ ಬಂದು ಮಾಡ್ಕೊಡು ಅಂತ ಹೇಳಿದ್ರು. ನೀವು ಅಂತಾರೆ ನಾಳೆ ಅಂತ ಹೇಳಿ. ಎಷ್ಟು ದಿವಸದಿಂದ ಇಲ್ಲಿ? 3 ದಿವಸ ಸರ್. 3 ದಿವಸ. ಏನ್ ಕೆಲಸ ಮಾಡ್ತೀರಿ ನೀವು? ನಾವೆಲ್ಲ ಕುರಿ ಕಾಯ್ತಾ ಇದೀವಿ ಸರ್. ಮತ್ತೆ ಇವತ್ತು ಕುರಿ ಎಲ್ಲಿ ಬಿಟ್ಟಿದೀಯಾ? ಕುರಿ ಇವತ್ತು ಯಾರು ಇಲ್ಲ ಸರ್. ನಮ್ಮ ಹುಡುಗರು ಯಾರ ಕೂಲಿ ಕೊಟ್ಟು ಕಾಯ್ತಿದ್ದೀನಿ 3 ದಿವಸದಿಂದ. 3 ದಿವಸದಿಂದ ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ. 3 ದಿವಸದಿಂದ. ಏನ್ ಹೇಳ್ತಾರೆ ನೀವು ಇವಾಗ? ಏನ್ ಹೇಳ್ತಾರೆ, ನಾಳೆ ಬಾ ಅಂತ ಹೇಳಿದ್ರು. ನಾಳೆ ಬಾ ಅಂತಾರ. ಈಗ ನಿಮ್ಮೂರಿಗೆ ಹೋಗಿ ಮಾಹಿತಿ ತಗೊಂತೀವಿ ಅಂತ. ನಾನು ನೀನ್ ಕೊಟ್ಟು ದೂರ ಇಸ್ಕೊಂಡಿಲ್ಲ. ಇಷ್ಟಿಂದ ಇಸ್ಕೊಂಡಿಲ್ಲ. ಇಸ್ಕೊಂಡು ಅಲ್ಲಿ ಲಾಯರ್ ಬಂತ. ಇವರು ದೊಡ್ಡ ಸಾಹೇಬ್ರು ಬರ್ಲಿ ಅಂತಾರೆ. ದೊಡ್ಡ ಸಾಹೇಬ್ರು 2 ಸಲ ಹೇಳಿದ್ದಾರೆ. ಇದ್ಯಾವ್ದು ದೂರು? ಇದು ನಮ್ಮ ಅಪ್ಪ ಮಿಸ್ಸಿಂಗ್ ಆಗಿ ಈಗ ಹೋಗಿದಾರಲ್ಲ, ಅದು ಕೊಟ್ಟಿದ್ದೀನಿ. ಇದು ಬರ್ದಿರೋದು ನಿಂದು? ಮತ್ತೆ ಒಳಗ್ ಕೊಟ್ಟರದು? ಒಳಗೆ ಅವರು ಬರ್ಕೊಟ್ರು. ಸರಿ ಇಲ್ಲ. ಬರ್ಕೊಟ್ಟಿದ್ದಕ್ಕೆ ನೀವೇನೋ ಸೀಲು, ಸೈನು, ನಂಬರ್ ಹಾಕ್ಬೇಕಲ್ಲಪ್ಪ. ಏನಿಲ್ಲ ಸರ್, ಏನೂ ಹಾಕಿಲ್ಲ. ಬಾಪ ಕೇಳೋಣ ಒಳಗೆ ನಡಿ. ಸ್ನೇಹಿತರೆ, ಇದು ಬಹುತೇಕ ಎಲ್ಲ ಠಾಣೆಗಳಲ್ಲಿ ಇರ್ತಕ್ಕಂಥ ಒಂದು ರೀತಿ ಕರ್ಮ. ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಿಗೆ ಬಂದು ದೂರು ಕೊಟ್ರೆ ಆ ದೂರನ್ನ ಸ್ವೀಕೃತಿನೂ ಕೊಡಲ್ಲ. ಆ ಜನಸಾಮಾನ್ಯರಿಗೆ ನ್ಯಾಯನೂ ಇಲ್ಲ. ಪೊಲೀಸ್ ಠಾಣೆಗಳು ಅಂತಂದ್ರೆ ಜನರ ಸಂಕಷ್ಟಗಳನ್ನು ಬಗೆಹರಿಸಬೇಕಾದಂಥವು. ಇವತ್ತು ಬದುಕು ಬಾಳ ಬಿಟ್ಟು ಚಪ್ಪಲಿ ಸವಿಬೇಕು. 3 ದಿನ ಆದರೂ ಅವ್ರ ಕಂಪ್ಲೇಂಟ್ ಸ್ವೀಕರಿಸಲ್ಲ ಅಂತಂದ್ರೆ ಇವೇನು ಪೊಲೀಸ್ ಠಾಣೆಗಳು ಏನು ಅಂತ ಗೊತ್ತಾಗ್ತಲ್ಲ. ಪಾಪ ಮಾತಾಡ್ತಾನೆ. ಗೋಳಿ ಸ್ವಾಮಿ ಅವರೇ, ಇವರು ಕಂಪ್ಲೇಂಟ್ ಅನ್ನ 3 ದಿವಸದಿಂದ ದೂರ ತಗೊಂಡ್ ಬರ್ತಾ ಇದಾರಂತೆ. ಅಲ್ಲ, ಇವ್ರು ಒಳಗೆ ಠಾಣೆ ಒಳಗೆ ಇವರು ಠಾಣೆ ಒಳಗೆ ಬಂದಿರೋದಕ್ಕೆ ಎಂಟ್ರಿ ಮಾಡಿದ್ದಾರೆ. ಹೆಂಗೆ ಇವರು ವಿಸಿಟರ್ಸ್ ಬುಕ್ ಅಲ್ಲಿ ಬರ್ದೈತಾ ಬರ್ದಿಲ್ಲ? ಇವರು ಹೌದು, 3 ದಿನದಿಂದ ಬಂದವ್ರೆ ಅಂತ ನೀವು ಹೇಳ್ತಾ ಇದ್ದೀರಾ. ಆಯ್ತು, ಇವತ್ತೇ ಬಂದಿರೋದು. ಏನಪ್ಪ 3 ದಿವಸದಿಂದ ಬಂದಿದ್ಯಾ? ನೀವು ಬಂದಿದ್ದು ಠಾಣೆ ಒಳಗೆ ಬಂದ್ಮೇಲೆ ಇವಾಗ ವಿಸಿಟರ್ಸ್ ಬುಕ್ ಅಂತ ಐತೆ. ಒಳಗೆ ಕೇಳಪ್ಪ, ಒಳಗೆ ಬರ್ಬೇಕಾದ್ರೆ ನಿಮ್ ಅಡ್ರೆಸ್, ಫೋನ್ ನಂಬರ್, ಸಿಗ್ನೇಚರ್ ಹಾಕ್ಸ್ಕೊಂಡ್ರ? ಬರ್ಸ್ಕೊಂಡವ್ರ? ಬರ್ಸ್ಕೊಂಡು ತೆಗಿರಿ ಸರ್. ಇದೆಯಲ್ಲ ನೋಡೋಣ. ಅವ್ರು ಗುರುವಾರ ಬಂದಿದೆಯಲ್ಲಿ ಬಂದಿರೋದಕ್ಕೆ ಬರ್ಸ್ಕೊಂಡು ಸಿಗ್ನೇಚರ್ ಹಾಕಿದ್ದಾರೆ. ಬರ್ಕೊಂಡು ತಾನೆ? ಯಾರು SHO ಇದ್ದಾರೆ ಕೇಳಮ್ಮ. ಆ ಕಡೆ ಸರ್, ನಮಸ್ಕಾರ. ತಮ್ಮ ಹೆಸರು? ಹಾಂ, ತಮ್ಮ ಹೆಸರು ಸರ್? ತಮ್ಮದೇನು ಸರ್ ಕೆಲಸ? TC ನಾ? ಯಾರು SHO ಇವರು? ಎಲ್ಲಿದ್ದಾರೆ ಅವರು? ಯಾವ ಕಡೆ? ಅಂದರೆ ಗಣಕಯಂತ್ರ ಅಂತ ಇದ್ದಾರೆ, ಅಲ್ಲಿದ್ದಾರ?
ಇಲ್ಲಿ ಆರಕ್ಷಕ ಉಪನಿರೀಕ್ಷಕರು ಕರೀತಾರೆ. ನಿಮಿಷ ಫೋರ್ಸ್ ಬನ್ನಿ ಸರ್ ಇಲ್ಲಿ ನಾವು. ಎಲ್ಲಿದ್ದಾರೆ ಸರ್? ಈಗ ಗಾಡಿ ಆಕ್ಷನ್ ಅವರೇ ಯಾರು ಸರ್ ಅವರು? ಎಸ್ ಎಚ್ ಅವರ ಇಲ್ಲೇ ಇದ್ರು ನಾನು ಅಂತ ಹೇಳಿಲ್ವಲ್ಲ ಮತ್ತೆ ಅವರು. ಅವ್ರು 3 ದಿನದಲ್ಲಿ ಬಂದಿರೋ ತೆಗಿರಿ ಸರ್ ಡಿಜಿಟಲ್. ಇಲ್ಲ ಅದು ಲೈವ್ ಮಾಡ್ತಾ ಇದೀವಿ, ಲೈವ್ ಇರೋದು ಹಿಂಗೆ. ಹೌದು, ಪಾರದರ್ಶಕವಾಗಿರ್ಬೇಕು, ಲೈವ್ ಮಾಡ್ತಾ ಇರೋದು. ವಿಡಿಯೋ ಮಾಡಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ಚರಣ ಆ ಕಡೆ ಹೋಗು. ನಿಮ್ಮ ಹೆಸರು ಚರಣ ಅಂತ. ಅಂತ ನೀವು ಹೋಗಮ್ಮ ಕಡೆಗೆ. ಯಾವತ್ತು ಬಂದಿದ್ದಾರೆ? ನೀನ್ ಯಾವತ್ತು ಬಂದಿದ್ದಪ್ಪ? ಇವತ್ತಿಗೆ 3 ದಿವಸ ಗುರುವಾರ. ಅಂದ್ರೆ 5 ಅಂದ್ರೆ ನೆನ್ನೆ. ಅವರು ನೀನು ನೆನ್ನೆ ಬರ್ದ, ಮೊನ್ನೆ ಬಂದಿಲ್ವಲ್ಲ? ಮೊನ್ನೆ ಬಂದಿರೋದು ಯಾಕೆ ಬರ್ದಿಲ್ಲ? 4ನೇ ತಾರೀಕು ಬಂದವ್ರೇನು ನೋಡಿ ಸರ್? ಇಲ್ಲ ಬಂದಿಲ್ಲ. 4ನೇ ತಾರೀಕು ಬಂದಿಲ್ಲ ಅಂದ್ರೆ 5ನೇ ತಾರೀಕಿನ ಬರ್ಸ್ಕೊಂಡವ್ರೆ. ನಿನ್ಗೆ ನೆನ್ನೆ ಬರ್ದ್ರ ಮೊನ್ನೆ ಸೈನ್ ಹಾಕ್ಸ್ಕೊಂಡ್ರೆ ಹೇಳಪ್ಪ. ಆಯ್ತು, ಬರ್ಕೊಂಡು ನೀನ್ ಹೇಳ್ದರೆ ಬರ್ಕಂತಾರ. ನೀನ್ ಯಾವ ಊರು, ನಿನ್ ಹೆಸರು, ವಿಳಾಸ, ಫೋನ್ ನಂಬರ್ ಹೇಳಿದ್ಮೇಲೆ ಬರ್ಕೊಳಕ್ಕಾಗಲ್ಲ. ನೀ ಗುರುವಾರ ಯಾಕೆ ಬರ್ಸಲ್ಲ? ಪರವಾಗಿಲ್ಲ ಬಿಡು, ಗುರುವಾರ ಬಂದ್ರೆ CC ಕ್ಯಾಮ್ರಾ ರೆಕಾರ್ಡ್ ಇರುತ್ತೆ, ಫೋಟೇಜ್ ಇರ್ತದೆ. ನಿಮ್ಮ PSI ಯಾರು ಇಲ್ಲ ಸರ್? ಮಾಹಿತಿ ಈಗ ನಿಮ್ಮಲ್ಲಿ ಫೋನಲ್ಲಿ ಕೇಳಿದ್ರೆ ಫೋನಲ್ಲಿ ಮಾಹಿತಿ ಹೇಳಲ್ಲ. ಸ್ಟೇಷನ್ಗೆ ಬರ್ರಿ ಅಂದ್ರೆ ಬಂದಿದ್ದೀನಿ ಸ್ಟೇಷನ್ಗೆ ಅಷ್ಟೇ. ಇಲ್ಲೇ ನಾನೇ ಸ್ಟೇಷನ್ಗೆ ಬರೋ ಅವಶ್ಯಕತೆ ಇರಲಿಲ್ಲ. ಈ ಒಟ್ಟು ಸಿಬ್ಬಂದಿ ಎಷ್ಟಿದೆ ಸರ್ ಇವತ್ತು? ನಮಸ್ಕಾರ ಸರ್, ತಮ್ಮ ಹೆಸರು? ರಂಗನಾಥ. ಪ್ಲೇಟ್ ಹಾಕಿ ಸರ್, ನೇಮ್ ಪ್ಲೇಟು. ನೀವು ರಂಗನಾಥ್ ಅಂತ ನಮ್ಗೆ ಗೊತ್ತಾಗೋದು ಹೆಂಗೆ? ನೀವು SH ಅಂತ ಇವ್ರು ಹೇಳ್ತಾರೆ, ನೀವು ನೋಡಿದ್ರೆ ನೇಮ್ ಪ್ಲೇಟ್ ಹಾಕಿ. ಆಕ್ಸಿಡೆಂಟ್ ಆಗಿದೆ. ನೇಮ್ ಪ್ಲೇಟ್ ಅಟ್ಟೆ ಕೇಳಿದ್ದು ಗಾಡಿ ಕೇಳಿಲ್ಲ. ಉದ್ರೋಗಿದೆ. ಆ ಗಾಡಿ ಬಾರಪ್ಪ ಅದೇ ಕೇಳೋಣ. ಈಗ ಇವರು ಈರಣ್ಣ ಅಂತ ಹೇಳಿ. ಗುರುವಾರದಿಂದ ಅವರು ನಿಮ್ ಠಾಣೆಗೆ ಬಂದಿದ್ದಾರೆ. ಸಾಹೇಬ್ ಇದ್ರಲ್ಲ ಬಂದಾಗ ಮಾಡ್ಕೊಟ್ರಿ ಅಂತ ಹೇಳಿ. ಆಮೇಲೆ ಸರಿ ಇವ್ರು ಬಂದ್ರು, ಮಾಡ್ಕೊಟ್ಟೆ ಅಂದ್ವಿ. ಸಣ್ಣ ಸಾಹೇಬ್ರು ಇವತ್ತು ಸಣ್ಣ ಸಾಹೇಬರು ಇವತ್ತು ಅವರು ಮಾಡ್ಕೊಟ್ರಿ ಅಂತ ಅವ್ರು ಹೇಳಿದ್ರು. ಹೇಳ್ತಾರೆ ಅವ್ರು ಹೇಳ್ತಾರೆ. ಒಂದು ನಿಮಿಷ ನಾನು ಬಹಳ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ. ಸಾರ್ವಜನಿಕರು, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಸಾರ್ವಜನಿಕರು ನಿಮ್ಮ ಠಾಣೆ, ಸರ್ಕಾರಿ ಕಚೇರಿ ಎಲ್ಲೇ ಬಂದಾಗ ಅವ್ರ ಅರ್ಜಿಯನ್ನು ಇಸ್ಕೊಂಡು ಅವ್ರಿಗೆ ಸ್ವೀಕೃತಿಯನ್ನು ಕೊಡಬೇಕಾದ್ದು ನಿಮ್ಮ ಡ್ಯೂಟಿನ. ಹೌದು, ಅಷ್ಟೇ. ಪ್ರಶ್ನೆ ಬಹಳ ಸ್ಪೆಸಿಫಿಕ್, ಆಮೇಲೆ ಮಾತಾಡೋಣ. ಸಾರ್ವಜನಿಕರು ಠಾಣೆಗೆ ಬರ್ತಾರೆ. ಠಾಣೆಗೆ ಬಂದಾಗ ಅವ್ರು ಕೊಡ್ತಕ್ಕಂಥ ದೂರನ್ನ ನೀವು ಸ್ವೀಕರಿಸಿ
ಅವ್ರಿಗೆ ಸ್ವೀಕೃತಿಯನ್ನು ಕೊಡಬೇಕಾ ಬೇಡವಾ? ನಾವೇ ಜನಕ್ಕೆ ಮಾಹಿತಿ ಕೊಡಿ. ನಾನು ಜನಕ್ಕೆ ನೋಡಿ, ಸಾರ್ವಜನಿಕರಿಗೆ ಪೊಲೀಸ್ ಠಾಣೆಗಳು ಅಂದ್ರೆ ದೇವಸ್ಥಾನ ಅಂತ ನಾವು ಕರಿತೀವಿ. ಸಾರ್ವಜನಿಕರು ಕಷ್ಟ ಹೇಳ್ಕೊಂಡ್ ಬಂದಾಗ ಅವರು ಕಷ್ಟಕ್ಕೆ ಸ್ಪಂದಿಸಬೇಕಾದದ್ದು ಪೊಲೀಸ್ ಠಾಣೆ ಮತ್ತೆ ಸರ್ಕಾರಿಯ ಪ್ರತಿಯೊಬ್ಬ ಅಧಿಕಾರಿ ನೌಕರನ ಕರ್ತವ್ಯ. ಅದನ್ನು ನೀವು ಮಾಡೋದಕ್ಕೆ ನಿಮ್ ಸಮಸ್ಯೆ ಇದ್ರೆ ನನಗೆ ನೇರವಾಗಿ ಜನಕ್ಕೆ ಗೊತ್ತಾಗಲಿ ಹೇಳಿ ಸರ್. ಹೇಳಿದೆ ಸರ್. ನಾನೇನ್ ಹೇಳಿಲ್ವಾ? ಅಲ್ಲ, ನನ್ಗೆ ಹೇಳಿದ ಅವರು. ನನಗೆ ಹೇಳಿಲ್ಲಪ್ಪ. ನನಗೆ ಹೇಳಿದ ಮಾಡಕ್ಕೇನಂತೆ? ನನಗೆ ಹೇಳಿದ ನನಗೇನು ಹೇಳಿಲ್ಲ ಅವರು. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಸರ್, ಎಲ್ಲ ಓಪನ್, ಜನಕ್ಕೆ ಗೊತ್ತಾಗಬೇಕು. ಈಗ ನನ್ಗೆ ಹೇಳಿಲ್ಲ ಅವರು. ಸಾಹೇಬ್ ಮಾಡು ಅಂತ ಹೇಳಿದ್ರೆ ಮಾಡ್ತಿದ್ದೇನೆ. ಒಂದ್ ನಿಮಿಷ ಹೇಳ್ತೇನೆ. ಒಂದ್ ನಿಮಿಷ ಮಾತಾಡಿ ಸರ್. ಒಂದ್ ನಿಮಿಷ. ನನಗೆ ನಾನು ಹೊರಗಡೆ ಬಿಸಿ ಇದ್ದೆ. ಇವರು ಸಾಹೇಬ್ ಕಂಡಿದ್ದಾರೆ. ಸಾಹೇಬ್ ಕಂಡ್ರೆ ಸಾಹೇಬ್ ಕದ್ದಿ ಬೇರೆ ಕೊಟ್ಟಿದ್ರು. ಬೇರೆ ಕೊಟ್ಟಾಗ ನನಗೆ ಬಂದು ಕೊಟ್ಟೋರಿಲ್ಲ ಅಂತ ಹೇಳ. ಯಾವಾಗ ಕೊಟ್ಟರು? ಅವತ್ತೇ ಕೊಟ್ಟರು. ಯಾವತ್ತು? ನೆನ್ನೆನೆ ಕೊಟ್ಟರು. ಯಾವಾಗ ನೆನ್ನೆ ಕೊಟ್ಟು ಸರ್. ನೆನ್ನೆ ಕೊಟ್ಟು ಒಂದ್ ನಿಮಿಷ ಹೇಳ್ಬೋದು ಸರ್. ಕೊಟ್ಟಾಗ ಅದು ಸರಿ ಇಲ್ಲ. ಕಂಪ್ಲೇಂಟ್ 7 ವರ್ಷ ಆಗಿದೆ. 7 ವರ್ಷ ಕಳೆದೋಗಿರೋದು. 7 ವರ್ಷ ಕಳೆದೋಗಿರೋದಾದ್ರೆ ಅಪ್ಪಾಜಿ ಅದು ಡೇಟ್ ಬೇಕು, ದಾಖಲೆ ಬೇಕು, ಬರ್ಸ್ಕೊಂಬ ಅಂತ ಹೇಳಿದ್ರು. ಅವ್ರು ಬರ್ಸ್ಕೊಂಡ್ ಬರ್ಲಿಲ್ಲ. ಹಂಗೆ ಅದೇ ಕಂಪ್ಲೇಂಟ್ ಇದು ಮಾಡಿದ್ರು. ಸಬ್ ಇನ್ಸ್ಪೆಕ್ಟರ್ ಹೇಳಿದೆ ನಾನು. ಅವ್ರಿಗೆ ಆಯ್ತು ನೋಡೋಣ, 8 ವರ್ಷ 9 ವರ್ಷ ಆಗಿದೆ, ವೆರಿಫೈ ಮಾಡ್ಕೊಂಬರ್ರಿ ಹೇಳಿ ನೀವು ವೆರಿಫೈ ಮಾಡಿ ಊರಲ್ಲಿ ನೋಡೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಸಾಹೇಬ್ರಿಗೆ, ಸಾಹೇಬ್ ನಿನ್ನೆಂದೂ ಇಲ್ಲ, ಇವತ್ತು ಇಲ್ಲ. ಸಾಹೇಬರು ಅಂದ್ರೆ ಯಾರು? ಸಬ್ ಇನ್ಸ್ಪೆಕ್ಟರ್. ಸಬ್ ಇನ್ಸ್ಪೆಕ್ಟರ್ PSI ಅವರು. PSI ಇಲ್ಲ, ಅವ್ರು ಬಂದಾಗ ಮಾತಾಡೋದು. ಎಷ್ಟು ದಿವಸದಿಂದ PSI ಅವರು? ನಿನ್ನೆನೂ ಬೆಂಗಳೂರು ಮೊನ್ನೆ ಇದ್ದಾಗ ಇಲ್ಲಪ್ಪ. ನನ್ಗೆ ಹೇಳಿ ನಾನು ಮಾಡಕ್ಕೆ ನನಗೆ ಹೇಳಿ ನಾನು ಕೇಳಿ ಮಾಡಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೇಂಟ್ ಏನ್ ಸರಿ ಇಲ್ಲ. 80 ವರ್ಷದಿಂದ ಕಳೆದೋಗಿರೋದು, 8 ವರ್ಷದಿಂದ ಕಳೆದೋಗಿರೋದು. ಅವ್ರು ಏನಾರ ಬರೀಲಿ ಸರ್, ಕಂಪ್ಲೇಂಟ್ ಸರಿ ಇಲ್ಲ. ಅದಕ್ಕೆ ಬೇಡವಾ? ಅದಕ್ಕೆ ಹೇಳಿ ನಿಮಿಷ, ಸರಿ ತಪ್ಪು ಅನ್ನೋದನ್ನ ಆಮೇಲೆ ನಿರ್ಧಾರ ಮಾಡಿ. ಸಾರ್ವಜನಿಕರು ದೂರು ಕೊಟ್ಟಾಗ ಅದನ್ನು ಸ್ವೀಕರಿಸಬೇಕಾದಂತ ಕರ್ತವ್ಯ ಪೊಲೀಸ್ ಅಂತ ಅಲ್ವಾ? ನಾವು ನಿಮ್ಮ ಯಾವುದೇ ಡ್ಯೂಟಿನ ನಾನು ಕೇಳಿಲ್ಲ. ನಾನ್ ಕೇಳಿದ್ದಿಷ್ಟೇ, ಸಾರ್ವಜನಿಕರು ಬಹಳ ಸಮಾಧಾನ ಮಾತಾಡೋಣ. ಬಹಳ ಸಮಾಧಾನ ಮಾತಾಡೋಣ. ಸಾರ್ವಜನಿಕರು ನಿಮ್ ಠಾಣೆಗೆ ಬಂದು ದೂರು ಕೊಟ್ಟಾಗ ಆ ದೂರು ಸರಿ ತಪ್ಪು ಅದಾದ್ಮೇಲೆ ನೋಡಿ, ಆತ ಕೊಟ್ಟಿರೋದು ದೂರು. ದೂರು ಕೊಟ್ಟ ಮೇಲೆ ಸ್ವೀಕರಿಸಬೇಕಾದ ಡ್ಯೂಟಿನ ಅಲ್ವಾ? ನಾನು ಬಹಳ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀನಿ ಸರ್. ಸಾರ್ವಜನಿಕರು ನಿಮ್ಮ ಠಾಣೆಗೆ ದೂರು ಕೊಟ್ಟಾಗ ಅದನ್ನು ಸ್ವೀಕರಿಸಬೇಕಾ ಬೇಡವಾ? ಸರ್ ಅದು ಆಮೇಲೆ ಸರಿ ತಪ್ಪು ಅನ್ನೋದು ನೀವು ಸ್ವೀಕರಿಸಿದ್ದಾದ್ಮೇಲೆ ಗೊತ್ತಾಗೋದು. ನೀವು ಇಸ್ಕೊಳ್ಳೋದಕ್ಕಿಂತ ಮುಂಚೆಗೆ ಸರಿ ಇಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಾ? ಡೇಟ್ ಇಲ್ಲ, 8 ವರ್ಷ ಆಗಿತ್ತು ಡೇಟ್ ಫಿಕ್ಸ್ ನೋಡಿ, ಒಂದು ಮಾತು ಹೇಳ್ತೀನಿ ಕೇಳಿ. ಪೊಲೀಸ್ನವ್ರು ಹೇಳಿದಂಗೆ ಸಾರ್ವಜನಿಕರು ದೂರು ಬರೆಯಂಗಿಲ್ಲ. ಸಾರ್ವಜನಿಕರು ಅವನಿಗೆ ನೋಡಿ, ಒಂದು ನಿಮಿಷ, ಅವನಿಗೆ ಏನು ಜ್ಞಾನ ಇದೆ, ಅವ್ನಿಗೇನು ಪರಿಜ್ಞಾನ ಇದೆ, ಅವ್ನಿಗೇನು ತಿಳಿದಿದೆ ಅದನ್ನು ಬರೀತಾನೆ ಕಂಪ್ಲೇಂಟ್ ಆಗಿ. ಅಷ್ಟು ಮಾತ್ರ ನೀವು ಇಸ್ಕೋಬೇಕು. ನೀವ್ಯಾಕೆ ಕಂಪ್ಲೇಂಟ್ ಹಿಂಗ್ ಬರ್ಕೊಂಬಂತ ಅವ್ನಿಗೆ ಯಾಕೆ ಇನ್ಸಿಸ್ಟ್ ಮಾಡ್ಬೇಕು ಸರ್? ಆತ ಏನ್ ಕಂಪ್ಲೇಂಟ್ ಕೊಡ್ತಾನೆ ಅದನ್ನ ಇಸ್ಕೋಬೇಕು. ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಹೌದು, ಅವನು ಸ್ವಂತ ಅಕ್ಷರದ ಬರ್ದವನೆ, ಸ್ಪೆಸಿಫಿಕ್ ಸಿಗ್ನೇಚರ್ ಹಾಕಿದ್ದಾನೆ. ಒಂದ್ ಓದ್ಬಿಡಿ ಸರ್, ಓದಿ ಒಂದ್ ನಿಮಿಷ. ಅದ್ರಲ್ಲಿ ಏನ್ ತಪ್ಪಿದೆ ಆಮೇಲೆ ಡಿಸೈಡ್ ಮಾಡಿ ಸರ್. ನೋಡಿ, ಸರ್ ಅದರಲ್ಲಿ ದೂರುದಾರನ ವಿಳಾಸ ಇದೆ, ಇದೆಯಾ ಇಲ್ವಾ? ನಿಮಿಷ ತಡಿ ಸರ್, ದೂರುದಾರನ ವಿಳಾಸ ಇದೆಯಾ? ಇದರಲ್ಲಿ ಠಾಣಾಧಿಕಾರಿ ಹೆಸರಿದೆ, ಯಾರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದಿದೆ, ದೂರುದಾರನ ವಿಳಾಸ ಇದೆ, ದಿನಾಂಕ ಇದೆ, ಸ್ಥಳ ಇದೆ, ಅವ್ರ ಸಿಗ್ನೇಚರ್ ಇದೆ. ಸರ್ ನೀವು SHO, ನೀವು ಮೇಲಾಧಿಕಾರಿ. ಇವತ್ತು 3ನೇ ಸರ್, 3 ದಿನದ ತನಕ ನೀವು ಇದನ್ನೇ ಮಾಡ್ತಾ ಇದ್ದೀರಾ. ಸಾರ್ವಜನಿಕರು ಪೊಲೀಸ್ ಠಾಣೆಗಳಿಗೆ
ಇಸ್ಕೊಂಡವ್ರು ಇನ್ನೇನ್ ಮಾಡ್ತಾರೆ ಸರ್? ಡೇಟ್ ಕೊಟ್ಟಿದ್ದು ನಾನು ಅವ್ರಿಗೆ ಅವ್ನು ಬರ್ದೇ ಜೋಬಿ ಕಮಿಟಿ ಸುಮ್ಕೆ ಎಲ್ಲ ಆಡ್ಬಿಟ್ರು ಸರ್ ನಾನು ಏನ್ ಮಾಡೋಣ? ನೀವು ಕಂಪ್ಲೇಂಟ್ ಅನ್ನು ಇಸ್ಕೊಂಡು ರಿಸೀವ್ ಕಾಪಿ ಕೊಡ್ಬೇಕು ಅವ್ರಿಗೆ. ವೆದರ್ ಇಟ್ ಇಸ್ ಮಾನವೀಯತೆ ದೃಷ್ಟಿಯಿಂದ ಸರ್ ಇಲ್ಲಿ ಸರ್ ಒಂದ್ ನಿಮಿಷ ನಾನು ಸರ್ ಇಲ್ಲಿ ಮಾನವೀಯತೆ ಬೇಡ ನನಗೆ. ನಿಮ್ಮ ಡ್ಯೂಟಿ ನಿಮ್ ಕರ್ತವ್ಯ ಸರ್. ಡೇಟ್ ಆನೆ ಕಡಂಗ ನಾನು ಸರ್ ನೀವು ಪೊಲೀಸ್ ಠಾಣೆಗಳಿಗೆ ಬಂದಾಗ ಸಾರ್ವಜನಿಕರು ಉತ್ಸವ ಮಾಡ್ಕೊಂಡು ಬಂದ್ರೆ ನಾನು ಏನ್ ಮಾಡೋದು? 3 ದಿನ ಆದ್ಮೇಲೆ ಅವ್ನು ಏನ್ ಮಾಡ್ತಾನೆ? 3 ದಿನ ಆದ್ಮೇಲೆ ಅವ್ನು ಏನ್ ಮಾಡ್ತಾನೆ ಸರ್? ಅಲ್ಲ ಸರ್ ಅವ್ರಿಗೆ ಕೊಟ್ಟಿದ್ದು ನಿನ್ನೆ ಕೊಟ್ಟಿದ್ದು ಅವ್ರ ನೋಡಿ ಎಷ್ಟಪ್ಪ ಕುರಿ ಇರೋದು ನಾವು 80 ಕುರಿದವಂತೆ. ಕುರಿಕಾಯ ಬಿಟ್ಟು 3 ದಿವಸದಿಂದ ಅಲಿತಾವೆ. ಅವ್ನ ಪರಿಸ್ಥಿತಿ ಏನಾಗಬೇಕು ಸರ್? ನಮಗೂ ಮನುಷ್ಯತ್ವ ಇದೆ, ನಾವು ಮನುಷ್ಯ, ನಾವು ರೈತರ ಮಕ್ಕಳೇ. ಇದ್ರೆ ಅವ್ರ 3 ದಿವಸ ಅಲಿಸ್ತಾ ಇದ್ರಿ ಇಲ್ಲಿ? ನಾನು ಅಲಿಸಿಲ್ಲ ಸರ್. ಅವ್ರು ಜೋಬಿ ಕಮಿಟಿ ಅಲಿಸಿಲ್ಲ. ಅಲ್ಲಿ ಇನ್ವರ್ಡ್ ಬುಕ್ ಅಲ್ಲಿ ವಿಸಿಟರ್ ಬುಕ್ ಅಲ್ಲಿ ನನಗೆ ಕೊಟ್ಟಿಲ್ಲ ಬಂದಿರೋದು ಇನ್ವರ್ಡ್ ಇದೆ. ನನಗೆ ಕೊಟ್ಟಿಲ್ಲ ಕಂಪ್ಲೇಂಟ್. ಅದು ಯಾರಿಗೆ ಕೊಡ್ತಾರೆ? ಸಬ್ ಇನ್ಸ್ಪೆಕ್ಟರ್ ಕೈ ಕೊಟ್ಟಿದ್ದು ಅದು ಸ್ವಲ್ಪ ಕಂಪ್ಲೇಂಟ್ ನನಗೆ ಕೊಟ್ಟಿದ್ದೇನೆ ನೀವು ನನಗೆ ಕೊಟ್ಟಿಲ್ಲ ಸರ್ ಕಂಪ್ಲೇಂಟ್. ಸಬ್ ಇನ್ಸ್ಪೆಕ್ಟರ್ ಕೈ ಕೊಟ್ಟಿದ್ದು ಸರ್ ಅದನ್ನ ನಾವೇ ನನಗೆ ಅದು ನಾನು ಹೇಳಿದೆ ನಾನು ಕ್ಲೀನ್ ಬರ್ಸ್ಕೊಂಬರಪ್ಪ ನಾನು ಇವೆಲ್ಲ ಒಳ್ಳೇದಲ್ಲ. ಸಾರ್ವಜನಿಕರು ಪೊಲೀಸ್ ಒಂದು ದೂರ ಇಸ್ಕೊಂಡು ಅಗ್ನಾರ್ಮೆಂಟ್ ಕೊಡಲ್ಲ. ನೀವು ಈಗ ಕೊಡ್ತಾ ಇದ್ದೆ ನನಗೆ ಈಗ ಅಂತಿದ್ದೀನಿ ಏನ್ ಬೇಕಾದ್ರೆ ಮಾಡೋಣ ಬಿಡ್ರಿ. ನನಗೆ ನೋಡಪ್ಪ ನಾನು ಯಾಕೆ ಕೊಟ್ಟಿದ್ದೇನೆ ಗೊತ್ತಿಲ್ಲ. ಕೊಟ್ಟಿದ್ದೆ ನಾನು ಕಾಣ್ತಿದ್ದೀನಿ ಅಷ್ಟೇ. ಕುತ್ಕೊಬ್ರು ಜನ ಎಲ್ಲಿವರೆಗೂ ನೀರು ನಾನು ಒಳ್ಳೇದ್ ಮಾಡಕ್ಕೋಸ್ಕರ ಗೇಟ್ ನೀವು ಒಳ್ಳೇದ್ ಮಾಡ್ತೀರಾ, ಕೆಟ್ಟದ್ದು ಮಾಡಲ್ಲ. ಸರ್ಕಾರಿ ಕೆಲಸ ಯಾವಾಗಲೂ ಒಳ್ಳೇದೇ ಮಾಡ್ಬೇಕಾಗಿರೋದು, ಕೆಟ್ಟದ್ದಲ್ಲ. ನೀವಿರೋ ಸಾರ್ವಜನಿಕರ ಕೆಲಸ ಮಾಡಕ್ಕೆ ನನ್ನ ಹತ್ರ ಮಾತಾಡಿ, ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿ ಸರ್. ನಿಮ್ ಅಧಿಕಾರಿಗಳೆಲ್ಲ ನೀವು ಸೆಂಟ್ರಲ್ ಐಜಿಗೆ ಡಿಜಿಗೂ ಇದೆ ಹೇಳೋದು. ಯಾಕೆ ದಾಖಲೆ ಮಾಡ್ತಾ ಇದೀವಿ ಗೊತ್ತಾ? ಇದಕ್ಕೇನೆ ಡಾಕ್ಯುಮೆಂಟ್ ಮಾಡ್ತಾ ಇರೋದು. ಯಾಕೆ ಇವತ್ತು ತಲುಪಿದೆ ನಾನು ಮಾಡ್ತೀನಿ ಬಿಡಿ ಸರ್. 3 ದಿನ ಆಗಿದೆ. ಆತ ಯಾಕೆ ತಲಿಬೇಕು? ನನಗೆ ನನ್ನ ಹೇಳಿದ್ದೀನಿ ನನ್ನ ಹತ್ರ ಬಂದು ಅಭಯ ಹೇಳಿ ಇಷ್ಟೇ. 3 ದಿನದ SHO ಯಾರಿದ್ದಾರೋ? SHO ಇದ್ದೇಳಿ ನಾನು ಎಲ್ಲ ನನ್ನ ತಲೆ ಮೇಲೆ SHO ಡ್ಯೂಟಿ ಏನು ಸರ್? ಸರ್ ನಮಗೊಬ್ಬ ಮೇಲಧಿಕಾರಿ ಇರ್ತಾರೆ. ನಿಮ್ ಪ್ರೋಸೆಸ್ ಸರ್. ಅದು ನನಗೇನ್ ಗೊತ್ತು, ರೈತನಿಗೇನ್ ಗೊತ್ತು? ಆಯ್ತು ಬಿಡಿ. ರೈತನ ಕೆಲಸ ಏನ್ ಸರ್? ಕೊಟ್ಟಿದಾರಲ್ಲ ಪೊಲೀಸ್ ಸ್ಟೇಷನ್ ಯಾಕೆ ಬರ್ತಾರೆ ಜನ? ಏನಕ್ಕೆ ಬರ್ತಾರೆ ಹೇಳಿ ಜನ? ಕಷ್ಟ ಅಂತ ಬರೋದು. ಕಷ್ಟ ಇದ್ರೆ ಯಾರು ಪೊಲೀಸ್ ಸ್ಟೇಷನ್ಗೆ ಬರಲ್ಲ. ನೀವು ರಿಟೈರ್ಡ್ ಆದ್ಮೇಲೆ ನೀವು ಜನಸಾಮಾನ್ಯರನ್ನೇ ಅದರಲ್ಲಿ ಹೇಳಿದೆ ಒಂದು ಜೆರಾಕ್ಸ್ ಇದೆ. ಏನಿದು? ಅಲ್ಲಿ ಎಲ್ಲ ತೊಂದರೆ ಮಾಡಿದ್ದಾರೆ. ನೀವು ನಿಮ್ ಕೂತ್ಕೊಳ್ಳೋ ಜಾಗಕ್ಕೆ ನಿಮ್ದು ಹೆಸರು ಇಲ್ಲ, ನಿಮ್ ಹುದ್ದೆ ಪದನಾಮ ಏನು ಇಲ್ಲ. ನೀವು ಯಾರು ಅಂತ ತಿಳ್ಕೊಬೇಕಿಲ್ಲ ಜನ ಬಂದವರು. ನಿಮ್ ಡೆಸಿಗ್ನೇಷನ್ ಹಾಕಿ ಕೂತ್ಕೊಳ್ರಿ. ಪೊಲೀಸ್ ಠಾಣೆಗಳೇ ಇಷ್ಟೊಂದು ಇಂಡಿಸಿಪ್ಲಿನ್ ಅಂದ್ರೆ ಆಯ್ತು. ಕಂಪ್ಯೂಟರ್ ಬರ್ಬೇಕಲ್ಲ, ಕಂಪ್ಯೂಟರ್ ಬಂದಿದ್ದ ಕೊಡಲ್ಲ. ಅದು ಕಮ್ಮಿ ಕೊಡಕ್ ಬರಲ್ಲ ಜೆರಾಕ್ಸ್ಗೆ. ನಮ್ಗೆ ರೆಕಾರ್ಡ್ ಕೊಡ್ತೀವಿ ಬರ್ರಿ. ಯಾಕೆ ವೇಟ್ ಮಾಡಿ ನಮ್ಗೆ ಉದ್ಯಮ ಹಾಕೊಳ್ಳೋದ್ರೆ ನಾವು ಇದು ಕಾಣಕ್ ಬೇಡ. ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಪೊಲೀಸರು ಆರೋಗ್ಯವಾಗಿದ್ರೆ ಜನನು ಆರೋಗ್ಯವಾಗಿರ್ತಾರೆ. ಹಿಂಗ್ 3 ದಿನ ಅಲಿಸಿದ್ರೆ ನಿಮ್ಗೆ ಆರೋಗ್ಯ ಹೆಂಗ್ ಬರುತ್ತೆ? ಜಫೇದಾರರು ನಿಮ್ ಕೆಲಸ ಮಾಡಿ, ನಿಮ್ ಡ್ಯೂಟಿನ ಡಿಸ್ಚಾರ್ಜ್ ಮಾಡಿ. ನಿಮ್ ಡ್ಯೂಟಿ ನೀವು ಡಿಸ್ಚಾರ್ಜ್ ಮಾಡಿ. PSI ಡ್ಯೂಟಿ PSI ಮಾಡ್ತಾರೆ. ಸರ್ಕಲ್ ಕೆಲಸ ಮಾಡ್ತವೆ. ಇಲ್ಲ ಬೇಡ ಲೈವ್ ಅಲ್ಲಿ ಇರ್ಲಿ, ಪಾರದರ್ಶಕವಾಗಿರ್ಲಿ. ನಾವೇನು ಪೊಲೀಸ್ ಠಾಣೆಗೆ ಲೈವ್ ಮಾಡಬಾರ್ದು ಅಂತಲ್ಲ. ಪೊಲೀಸ್ ಠಾಣೆಗಳಲ್ಲಿ ಆರಂಭಿಸಿರೋ ಜಾಗ ಮಾತ್ರ ಲೈವ್ ಮಾಡಂಗಿಲ್ಲ. ಜನನು ಅಷ್ಟೇ ಏನೋ ಒಂಥರ ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಎದುರುಗಡೆ ಬರ್ತಾರೆ. ರೈತರು ಯಾಕೆ ಎದುರ್ಬೇಕು? ತಪ್ಪು ಮಾಡಿದ್ರೆ ಕಾನೂನಿಗೆ ತಲೆಬಾಗ್ರಿ.
ಎಷ್ಟು ದಿವಸಪ್ಪ ಇವತ್ತು ನೀವು ಸ್ಟೇಷನ್ಗೆ ಬಂದು? 3 ದಿವಸ 3 ದಿನ. ದನ ಕುರಿ ಕೋಳಿ ಎಲ್ಲ ಹೇಳ್ಬಾರ್ದ? ನಮ್ ಕುರಿ ಕಾಯಕ್ಕೆ 80 ಕುರಿದವ್ ಕಣಪ್ಪ, ನನ್ ರೈತ ಹೇಳ್ಬೇಕು ಅದನ್ನ. 3 ದಿನ ಪೊಲೀಸ್ ಸ್ಟೇಷನ್ ಬುತ್ತುಗಳು ಬಿಟ್ಕೊಂಡು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದು ಕುತ್ಕೊಂತಿರಲ್ಲ. ದೊಡ್ಡದಾರಾಗಲಿ ಸಣ್ಣದಾರಾಗಲಿ ಬಂದ್ಕಂಗನೆ ಏನ್ ಕೆಲಸ ನಿಮ್ದೇನು ನೋಡಿ. ಆತನು 3 ದಿನ ಅಂತಾನೆ. ರಂಗಸ್ವಾಮಿಗಳೇ, ದೂರ ಇಸ್ಕೊಂಡ್ರಿ ವಿಚಾರಣೆ ಮಾಡೋದು. ದೂರ ಇಸ್ಕೊಂಡ್ರೆ ವಿಚಾರಣೆ ಹೆಂಗ್ರಿ ಮಾಡ್ತೀರಾ? ದೂರ ಇಸ್ಕೊಂಡಂಗೆ ನೀವು ಮಾಜಾರ್ ಮಾಡೋದು, ವಿಚಾರಣೆ ಮಾಡೋದು ಹೆಂಗ್ರಿ ಮಾಡ್ತೀರಾ? ಕಾನೂನಲ್ಲಿ ಅವಕಾಶ ಐತೆ ಕಂಪ್ಲೇಂಟ್ ಕೊಟ್ರೆ ನೀನು ರಿಸೀವ್ ಕಾಪಿ ಕೊಟ್ಟಾರೇನಪ್ಪ? ಕೊಟ್ಟಿದಾರ? ಮತ್ತೆ ಕೊಟ್ಟಿಲ್ಲ ಅಂದ್ರೆ ನೀನ್ ದೂರ್ ಕೊಟ್ಟಿರೋದಕ್ಕೆ ಏನ್ ಗ್ಯಾರಂಟಿ? ನೀನ್ ದೂರ್ ಕೊಟ್ಟಿರೋದಕ್ಕೆ ಏನಪ್ಪ ಗ್ಯಾರಂಟಿ? ಏನ್ ಗ್ಯಾರಂಟಿ ಇದೆ ಅವ್ರು ದೂರ್ ಕೊಟ್ಟಿರೋದಕ್ಕೆ? ಈಗಿನ ಬಂದಿದ್ದಾರೆ ಅವರು. ಎಷ್ಟು ದಿವಸ ಆಯ್ತಪ್ಪ ನೀನು ಯಜಮಾನ ಬಂದು? ಹಾ, ಯಾಕೆ ಹಿಂಗೆಲ್ಲ ಮಿಸ್ಟೇಕ್ ಮಾಡ್ತಾರೆ ಜನಗಳನ್ನ? ಆಕ್ಸಿಡೆಂಟ್ ಆಗ್ತವೆ, ಅಲ್ಲಿ ಹೋಗ್ಬೇಕಾದ್ರೆ ನಾನು ಅಲ್ಗಳಿತಾ ಇಲ್ಲ. ಏನೋ ಒಂದು ದಿನ ಆಕ್ಸಿಡೆಂಟ್ ಅದು ಅಲ್ಲ, ಆಕ್ಸಿಡೆಂಟ್ ಕೊಲೆ ಸುಲಿಗೆ ಇವೆಲ್ಲ ನಮಗ್ ಕೇಳಾಗಲ್ಲ, ಸಹಜವಾಗಿ ಆಗ್ತಾ ಇರ್ತವೆ. ಅದ್ ಮಾಡ್ತಾ ಇರೋ ಅದ್ ಮುಂಚೆ 3 ದಿನದಿಂದ ಅವ್ರನ್ನೇ ಕಾಯಿಸ್ಬೇಕು. 3 ದಿನ ನೋಡಿ ಇಲ್ಲ ಸರ್, ನಮ್ಮ ಹತ್ರ ವಿಚಾರ ಗೊತ್ತಿಲ್ಲ. 3 ದಿವಸ 6 ಗಂಟೆ ತನಕ ಇಲ್ಲೇ ಕೂತಿದ್ವಿ. ನಾನು ನಮ್ಮ ಹುಡುಗ ಇಬ್ರು 6 ಗಂಟೆ ತನಕ ಕೂತಿದ್ವಿ. ಇವ್ರು ಬರ್ಲಿ, ಆಮೇಲೆ ಗಂಡ ಸಾಹೇಬ್ರು ಬಂದು 2 ಸರಿ ಹೇಳಿದಾರೆ, ಈ ಗಂಡ ಸಾಹೇಬ್ರು ಬೆಳಗ್ಗೆ ಹೇಳಿದಾರೆ. ಅವ್ರು ಸುಳ್ಳು ಸಿಸಿ ಕ್ಯಾಮ್ರಾ ಆನೆ ಪ್ರಮಾಣ ಬೇಡ, ಸಿಸಿ ಕ್ಯಾಮ್ರಾಗಳಿದಾವಲ್ರಿ. ಅವ್ರು ಹೇಳಿದ್ ನಂಗೆ ಹೇಳೇ ಇಲ್ಲ. ಪೊಲೀಸ್ ಸ್ಟೇಷನ್ ಸಿಸಿ ಕ್ಯಾಮ್ರಾ ಯಾಕೆ ಹಾಕಿದ್ರೆ? ನಾವು ಅಲ್ವಾ, ನನಗೆ ಅವರು ಸುಳ್ಳು ಹೇಳ್ತಾರೆ. ನಿಮ್ಗೆ ಎಷ್ಟೊಂದು ಶಕ್ತಿ ಕೊಟ್ಟಿದೆ ಗೊತ್ತಾ? ಕೊಟ್ಟಿಲ್ಲ ಸರ್, ಕೊಟ್ಟಿದ್ದಾರೆ. ನಮ್ಗಲ್ಲ ಸರ್, ಸ್ಟಾರ್ ಪ್ರಶ್ನೆ ಅಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಶಕ್ತಿ ಇದೆ. ನೀವ್ ಯಾಕಂಗೆ ತಪ್ಪು ತಿಳ್ಕೊಂತೀರಾ? ಜನ ದೂರ ಕೊಟ್ಟಿದ್ದು ಇಸ್ಕೊಂಡು ಕಂಪ್ಲೇಂಟ್ ಮಾಡಿದ್ರೆ ಪ್ರಾಣ ಯಾಕ್ರೆ ಹೋಗುತ್ತೆ? ಪ್ರಾಣ ಹೆಂಗ್ ಹೋಗುತ್ತೆ? ನೀವ್ಯಾಕಂಗ ಹೇಳ್ತೀರಾ? ಇಲ್ಲ ಲೈವ್ ಇಲ್ಲಿ ಬಿಡಿ, ಲೈವ್ ಮಾತ್ರ ಹಾಕೋಣಲ್ಲ ನಾವು. ಲೈವ್ ಇಲ್ದಲೆ ಯಾವ್ದು ಮಾತಾಡಲ್ಲ. ಇಲ್ಲ, ನೀನು ವಿಸಿಟರ್ಸ್ ಬುಕ್ ಅಲ್ಲ ಎಂಟ್ರಿ ಇದೆ ಅಲ್ಲಿ, ನಾನು ತೆಗೆದು ನೋಡಿದ್ನಲ್ಲ. ಸಬ್ ಇನ್ಸ್ಪೆಕ್ಟರ್ SHO ನೋಡ್ಕೊಂಡು ಆಮೇಲೆ ಸಬ್ ಇನ್ಸ್ಪೆಕ್ಟರ್ ತಕ ಹೋಗೋದು. ಬಟ್ಟೆ ಯಾಕೆ ಹೋಗ್ತಾರೆ? ಉಳಿಯಾರಲ್ಲಿ ನೀವು ಆಯ್ತಲ್ಲ, ಸರಿ ಕೆಲಸ ಮಾಡ್ತಿದ್ದು ಇವ್ರು ಪಾಪ 2-3 ದಿವಸದಿಂದ ಅವ್ರೇನ ಕಂಪ್ಲೇಂಟ್ ತಗೊಂಡಿಲ್ವಂದ್ರೆ ಜನತೆಲ್ಲ ಇದೆ ಅದೇ ಅವ್ರ ರಂಗಸ್ವಾಮಿಗಳು ಅವರೇ SHO. ಅವ್ರದ್ದು ದೂರು ತಗೊಂತ ಇಲ್ಲ, ಏನು ಇಲ್ಲ. ಅವರು PSI ಫೋನ್ ಇತ್ತಲ್ಲ, ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಇರ್ತಲ್ಲ, DYSP ಇರ್ತಲ್ಲ, SP ಫೋನ್ ಮಾಡಿದ್ರೆ ಕಂಟ್ರೋಲ್ ರೂಮ್ ಹೋಗುತ್ತೆ. ಅವ್ರು ಸೆಂಟ್ರಲೈಸ್ ನಿನ್ನೆ ಇನ್ನೂ ಅವರು ಆನ್ ಡ್ಯೂಟಿ ತಗೊಂಡಿದಾರಂತೆ. ಇಲ್ಲ, ಅವ್ರಿಗೆ ಯಾಕೆ ಫೋನ್ ಕೊಡ್ತೀರಾ ಸರ್ ನೀವು? ಅವ್ರನ್ನೆಲ್ಲ ಎದುರಿಸ್ಬೇಡಿ ನೀವು. ಬಾರಪ್ಪ, ಲೌಡ್ ಸ್ಪೀಕರ್ ಹಾಕಿ ಲೌಡ್ ಸ್ಪೀಕರ್ ಹಾಕಿ ಮಾತಾಡ್ಸಿ. ಅದೇನ್ ಮಾತಾಡ್ತಾರೆ? ಮಾತಾಡ್ಸಿ ಲೌಡ್ ಸ್ಪೀಕರ್ ಹಾಕಿ. ಮಾಜರಿ ಕಳ್ಸಿದ್ರಂತ ಊರಿಗೆ. ಸರ್ ನೋಡಿ, ಕಂಪ್ಲೇಂಟ್ ತಗೊಂಡಲೆ ನೀವು ಮಾಜರ್ ಹೆಂಗ್ ಮಾಡಿಸ್ತೀರಾ ಸರ್? ದೂರನ್ನೇ ಸ್ವೀಕರಿಸದಲ್ಲೇ ಮಾಜರ್ ಹೆಂಗ್ರಿ ಮಾಡ್ತೀರಾ? ದೂರ್ ಸ್ವೀಕರಿಸ್ರಿ ಮೊದ್ಲು. ಇಲ್ಲ ಸರ್, ನೀವು ತಪ್ಪು ಮಾಡ್ತಾ ಇದ್ದೀರಾ. ಪೊಲೀಸ್ ಠಾಣೆಗಳು ತಪ್ಪು ಮಾಡಬಾರ್ದು. ಜನರ ತಪ್ಪನ್ನ ತಿದ್ದಕ್ಕೆ ಪೊಲೀಸ್ ಠಾಣೆಗಳಿರೋದು. ಪೊಲೀಸ್ ಠಾಣೆಗಳು ತಪ್ಪು ಮಾಡಕ್ ಹತ್ಬಿಟ್ರೆ ಇದು ತಪ್ಪು.
ದೂರನ್ನೇ ಸ್ವೀಕರಿಸದಲ್ಲೇ ಮಾಜರ್ ಮಾಡ್ತೀವಿ ಅಂದ್ರೆ ಎಷ್ಟು ಮಟ್ಟಿಗೆ ಇದು 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 ಸ್ನೇಹಿತರೆ, ಇದು ಈ ರಾಜ್ಯದ ಪೊಲೀಸ್ ವ್ಯವಸ್ಥೆ. ಆತ 3 ದಿವಸದಿಂದ ದೂರು ಕೊಡ್ತಾ ಇದ್ದಾರೆ, ಆ ದೂರನ್ನೇ ಸ್ವೀಕರಿಸಿಲ್ಲ, ಮಾಜರ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಪೊಲೀಸ್ನವರು. ಇದನ್ನ ಇವರಿಗೆ ಯಾವ ಪೊಲೀಸ್ ಮ್ಯಾನ್ಯಲ್ಲೂ ಯಾರು ಇವರಿಗೆ ಈ ರೀತಿಯ ತರಬೇತಿಗಳು ಕೊಡ್ತಾರೆ? IPC CRPCಗಳ ಕತೆ ಏನು, ಜನಸಾಮಾನ್ಯರ ಗತಿ ಏನು? ಹಿಂಗಾದ್ರೆ ಕಾನೂನನ್ನು ಪಾಲಿಸಬೇಕಾದಂತವ್ರೆ ಜನರನ್ನ ಈ ರೀತಿ ಹೈರಾಣವಾಗಿ ಮಾಡ್ತಾ ಹೋದ್ರೆ ಮುಂದಿನ ಕತೆ ಹೆಂಗೆ? ನಿಜವಾಗೂ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಇಷ್ಟೊಂದು ಕುಸಿಬಾರದಾಗಿತ್ತು. ಗೃಹ ಮಂತ್ರಿಗಳು ನಿಜವಾಗೂ ಪೊಲೀಸ್ ಠಾಣೆಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇವತ್ತು ನಾವು ನೇರವಾಗಿ ಬಂದು ಲೈವ್ ಮಾಡಿ ಆತನಿಗೆ ಕೊಟ್ರೆ ಅಲ್ಲಿಯ ಪೊಲೀಸ್ PSI ಅವರು ನೇರವಾಗಿ ದೂರುದಾರನಿಗೆ ಫೋನ್ ಮುಖಾಂತರ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಆತ ಖುದ್ದಾಗಿ ಠಾಣೆಗೆ ಬಂದು ದೂರು ಕೊಟ್ಟಿದ್ದನ್ನ ಸ್ವೀಕರಿಸಿ ಕನಿಷ್ಠ ಸ್ವೀಕೃತಿ ಕೊಟ್ಟು ಕಳಿಸ್ಲಿ. ಅವರೇನ್ ನೀನು FIR ಮಾಡು, ಅದಾದ್ಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ವಿವೇಚನೆ ಬಿಟ್ಟಿದ್ದು ಅವ್ರದ್ದು, ಠಾಣಾಧಿಕಾರಿಗಳ ವಿವೇಚನೆ ಅದು. ಏನ್ ಹೇಳಿ? ಅಲ್ಲ ಸರ್, ಪೊಲೀಸ್ ಠಾಣೆಗಳಲ್ಲಿ ವಿಡಿಯೋ ಮಾಡಬಾರದು ಅಂತ ಯಾವುದೇ ಕಾನೂನು ಇಲ್ಲ. ನಾನಿಲ್ಲಿ ಕಾನೂನು ಭಂಗ ಮಾಡ್ತಾ ಇಲ್ಲ ಅಥವಾ ಸ್ಟೇಷನ್ ಡೆಕೋರಮ್ಗೂ ನಾನು ತೊಂದರೆ ಮಾಡ್ತಾ ಇಲ್ಲ. ನಾನು ನಿಮ್ ಕರ್ತವ್ಯಕ್ಕೂ ಅಡ್ಡಿಪಡಿಸ್ತಾ ಇಲ್ಲ. ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಬೇಕಾದಂತ ನ್ಯಾಯ ಕೊಡಿ ಅಂತ ಠಾಣೆಗೆ ಬಂದಿರೋದು ಅಷ್ಟೇನೆ. ನೀವು ಅದನ್ನ ಮಾಡ್ಬೇಕು ಸರ್, ಪ್ಲೀಸ್. ದಯವಿಟ್ಟು ಜನಸಾಮಾನ್ಯರನ್ನ ಅಲಿಸ್ಬೇಡಿ, ಒಳ್ಳೇದಲ್ಲ. ಯಾಕೆಂದ್ರೆ ಆತನ 70-80 ಕುರಿ ಸಾಕಿಕೊಂಡು ಬಂದವನೆ 3 ದಿನ ಕುರಿ ಬಿಟ್ಟು ಮುಂದೆ ಒಳ್ಳೇದಾಗುತ್ತೆ ಸರ್. ಜನರಲ್ ಆಗುತ್ತೆ. ಕಾನೂನು ಅಷ್ಟೇ ಕೇಳ್ತಾ ಇರೋದು, ಎಕ್ಟ್ರಾ ನಿಮ್ಮನ್ನೇನು ಕೇಳಲ್ಲ. PG ಸಿದ್ದರಾಮಯ್ಯ, ದೀಪಾ ಭಟ್ರಳ್ಳಿ, ಗುರುಲಿಂಗಯ್ಯ ಸಿದ್ದರಾಮಯ್ಯ ಜಿ. ಈಗ ಒಂದು FIR ಮಾಡ್ತಿರೋ ಬೇಡ, ನೀವೇನಾದ್ರು ಮಾಡಿ ಒಬ್ರು ನಮ್ಗೆ ಪರಿಚಯದವರು ದೂರುದಾರರು ಈ ಠಾಣೆಗೆ ಬಂದು ಸಂತ್ರಸ್ತರಾಗಿದ್ದರು. ಅವರು ಪೊಲೀಸ್ ಠಾಣೆಯಲ್ಲಿ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನನಗೆ ಕರೆ ಮಾಡಿದ್ರು, ಹಾಗಾಗಿ ಬಂದಿದ್ದೀನಿ ಪೊಲೀಸ್ ಠಾಣೆ. ಪೊಲೀಸ್ 9880 66 5397 ದೂರುದಾರನ ದೂರ ಇಸ್ಕೊಂಡ್ರೆ ನೀವು ಮಾಜರ್ ಏನ್ ಮಾಡ್ತೀರಾ? 3 ದಿವಸ ಆಗಿದೆ ಆತ ದೂರ. ನೀವೇನಾರ ಪ್ರೊಸೀಜರ್ ಫಾಲೋ ಮಾಡಿ ಸರ್. ಇಲ್ಲಿ ಮಾಡ್ಕೊಳ್ಳಿ. ಆತ ನಿಮಗೆ ಬೇಕಾದ ಆಧಾರ್ ಕಾರ್ಡ್ ಕೊಡ್ತಾನೆ, ಎಲ್ಲ ಕೊಡ್ತಾನೆ, ದೂರ ಇಸ್ಕೊಳ್ಳಿ. ದೂರ ಇಸ್ಕೊಂಡು ಅವ್ನಿಗೆ ಅಗ್ರಿಮೆಂಟ್ ಕೊಡಿ. ಅದಾದ್ಮೇಲೆ ನೀವು ಕಾಗ್ನಿಸಬಲ್ಲ, ಬೇರೆ ನಾನ್ ಕಾಗ್ನಿಸಬಲ್ಲ, ಬೇರೆ ಆಮೇಲೆ ಯತ್ನ ಮಾಡಿ ನೀವು. ಏನಂತ
ಸ್ನೇಹಿತರೆ ನೋಡಿ, ಇದು ದೂರನ್ನೇ ಸ್ವೀಕರಿಸೋದಕ್ಕೆ ತಯಾರಿಲ್ಲ. ಅವರು ದೂರನ್ನು ಸ್ವೀಕರಿಸೋದಕ್ಕೆ ಈಗಲೂ ಸಹ ತಯಾರಿಲ್ಲ. ಆದರೂ ಅವರು ನಾವು ಸ್ಥಳ ಮಾಜರ್ ಮಾಡ್ತೀವಿ ಅಂತಾರೆ. ಅದು ಯಾವ IPC CRPCಗಳು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಕನಿಷ್ಠ ಪೊಲೀಸ್ ಠಾಣೆಗಳಿಗೆ ಬಂದಾಗ, ಸಾರ್ವಜನಿಕರು ಬಂದಾಗ, ಸರ್ಕಾರಿ ಕಚೇರಿಗಳು, ಪೊಲೀಸ್ ಠಾಣೆಗಳು ಸಹ ಅಲ್ಲಿಗೆ ಸಾರ್ವಜನಿಕರ ದೂರುಗಳನ್ನು ಅವರು ಸ್ವೀಕರಿಸಬೇಕು, ಸ್ವೀಕೃತಿಯನ್ನು ಕೊಡಬೇಕು. ಅದು ಕಾಗ್ನಿಸಬಲ್ ನಾನ್ ಕಾಗ್ನಿಸಬಲ್ ಅಂತಕ್ಕಂಥದ್ದು ಆ ತನಿಖಾಧಿಕಾರಿಗ ವಿವೇಚನೆಗೆ ಬಿಟ್ಟಿದ್ದು. ಅವರು ನಿರ್ಧಾರ ಮಾಡಿ ಆ ಘಟನೆಯ ಸಾಕ್ಷಿ, ಸೀಕ್ವೆನ್ಸಸ್ ಅದೆಲ್ಲ ನೋಡಿ ಅವರು ತೀರ್ಮಾನ ಮಾಡಲಿ. ಬಟ್ ಈಗ ಅವ್ರು ಬಂದಿರ್ತಕ್ಕಂಥದ್ದು ಮಿಸ್ಸಿಂಗ್ ಕಂಪ್ಲೇಂಟ್. ನನ್ನ ಅರಿವಿನ ಪ್ರಕಾರ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತಕ್ಕಂಥದ್ದು ಒಂದು ಕಾಗ್ನಿಸಬಲ್ ಅಫೆನ್ಸು. ಅದಕ್ಕೆ ಅವರು ದೂರನ್ನ ಕಡ್ಡಾಯವಾಗಿ ಸ್ವೀಕರಿಸಿ FIR ಮಾಡಬೇಕಾದಂಥದ್ದು ಅವ್ರ ಡ್ಯೂಟಿ. ಕಳ್ತನ, ಕಾಗ್ನಿಸಬಲ್, ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವೆಲ್ಲ ಕಾಗ್ನಿಸಬಲ್ ಅಫೆನ್ಸಸ್ ನನ್ನ ಅರಿವಿನ ಪ್ರಕಾರ. ಬಟ್ ಅವರು ಅದನ್ನ ಹೇಗೆ ಅರ್ಥೈಸ್ಕೊತಾರೋ ಗೊತ್ತಿಲ್ಲ. ನೋಡಪ್ಪ, ನೀವು ಕಂಪ್ಲೇಂಟ್ ಕೊಟ್ಟಿರೋದು ಮಾತಾಡ್ತೀನಿ. ಮಾತಾಡಿ ಸರ್, ಮಾತಾಡಿ. ನೀವು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರನ ಇದು ಸುಮಾರು 8 ವರ್ಷ 10 ವರ್ಷದಿಂದ ಕಳೆದೋಗಿರೋ ವ್ಯಕ್ತಿನ ಅದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋಕ್ಕೋಸ್ಕರ ನಮ್ಮ ಸ್ಟಾಫ್ನ ಕಳಿಸಿದ್ವಿ. ನಮ್ಮ ASI ಸಾಹೇಬರು ಹೋಗಿದ್ದಾರೆ. ಅದು ವೆರಿಫೈ ಆದಮೇಲೆ ಅದು ಏನು ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ದಾಖಲೆ ಮಾಡ್ತೀವಿ. ನಾವು ಕೊಟ್ಟೆ ಅಡಿಗೆ ದಾಖಲೆ ಮಾಡೋದು ಮೊನ್ನೆ ಕಳೆದೋಗಿರೋ ವ್ಯಕ್ತಿ ಅಲ್ಲ. ಇವನು 8-10 ವರ್ಷದಿಂದ ಹೋಗಿರೋದ್ರಿಂದ ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿದ್ರೆ ಸಾಹೇಬರು ಅದನ್ನು ಸ್ಪಾಟಿಗೆ ಊರಿಗೆ ಎನ್ಕ್ವೈರಿ ಮಾಡಿ ಕಳಿಸಿದ್ರೆ ಎನ್ಕ್ವೈರಿ ಇನ್ನೂ ಹೋಗಿದ್ರೆ ಬಂದಿಲ್ಲ. ಬರ್ತಿದ್ದಂಗೆ ನಾವು ಎಫ್ಐಆರ್ ಹಾಕ್ತೀವಿ. ನಾವು ಯಾವುದೇ ಇದು ಮಾಡಿಲ್ಲ. ಎಲ್ಲ ಮಿಸ್ಸಿಂಗಲ್ಲೂ ಸಹ ಬರ್ತಿದ್ದಂಗೆ ನಾವು ಎನ್ಕ್ವೈರಿ ಅದನ್ನು ದಾಖಲೆ ಮಾಡ್ತೀವಿ. ಇದು 8-20 ವರ್ಷ ಆಗಿರೋದ್ರಿಂದ ಅದನ್ನು ಊರಿಗೆ ಕಳಿಸಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ FIR ಹಾಕೋಸ್ಕರ ಸ್ವಲ್ಪ ತಡವಾಗಿದೆ ಅಷ್ಟುಬಿಟ್ರೆ ಯಾವುದರಲ್ಲಿ ನಾವು ಕರ್ತವ್ಯ ಲೋಪ ಮಾಡಿಲ್ಲ. ನಾವು ಇಲ್ಲ, ಆತನ ಸ್ವೀಕರಿಸಿದ್ವಿ ನಾವು. ಲೋಪ ಆಗಿಲ್ಲ ಸರ್. 3 ದಿವಸದಿಂದ ದೂರನ್ನೇ ಸ್ವೀಕರಿಸಿಲ್ಲ. ನೀವು ದೂರ ಸ್ವೀಕರಿಸಿದ್ರೆ ಆತ ಇಲ್ಲಿವರೆಗೂ ಅವಶ್ಯಕತೆನೇ ಇರಲಿಲ್ಲ. 3 ದಿನ ಯಾಕೆ ಬರೋರು? ಇದು ಬೇಕಾಗಿರ್ಲಿಲ್ಲ. ಈಗ ಬಂದವರು ಯಾರು ಸರ್? ಅವರು ಈಗ ಇದಕ್ಕೇನ್ ಮಾಡ್ತೀರಿ? ಈಗ ಆತನ ದೂರು ಕೊಟ್ಟವನೇ ದೂರ ಸ್ವೀಕೃತಿ ಕೊಟ್ಟು ಆತನ ಕಳಿಸ್ಬಿಡಿ ಬೇಗ ಸರ್. ನೋಡಿ, ನೀವು ಏನು NC ಮಾಡ್ಕೊಳ್ಳಿ ಸರ್, ನಿಮ್ ಇಷ್ಟ. ಅದು ಸೀಕ್ವೆನ್ಸಸ್ ನೋಡ್ಕೊಳ್ಳಿ. IPC CRPC ಪ್ರಕಾರ ಏನು ಅಪ್ಲಿಕಬಲ್ ಆಗುತ್ತೆ ಅದನ್ನ ಮಾಡಿ. ಆದ್ರೆ ಆತನನ್ನ ಕೆಲಸ ಇಲ್ಲದೆ ನಿಲ್ಸ್ಕೋಬೇಡಿ. ರೈತ ಅವನು, ಕಳಿಸಿ. 80 ಕುರಿ ಇದಾವ, ಅವ್ನು ಎಲ್ಲೋಗ್ತಾನಂತ ಸರ್? ನೀವ್ ಏನೋ ಮಾಡಿ ಸರ್, ನಿಮ್ ಡ್ಯೂಟಿ. 3 ದಿನದಿಂದ ಆತ ಯಾಕೆ ನೀವು ಸ್ಟೇಷನ್ಗೆ ಅಲಿಬೇಕು? ಅವನು ಹೊಟ್ಟೆ ಪಾಡಲ್ವಾ ಸರ್? ಮೂಕ ಪ್ರಾಣಿಗಳು ಇರ್ತವೆ, ಕುರಿ, ದನ ಇವೆಲ್ಲ ಸಾಕ್ಬೇಕು. ನಿಮ್ಗೆ ಆ ಕಷ್ಟ ಇದೆಯಾ? ಆಳು ಸಿಕ್ಕಲ್ಲ ಸರ್ ಇವತ್ತಿನ ಕಾಲದಲ್ಲಿ. ಈಗ 80 ಕುರಿ ಅಂತಂದ್ರೆ ಒಂದು ಆಳು ಬಿಟ್ಟು ಬಂದಿರ್ತಾನೆ. ಇವತ್ತಿನ ಆಳಿನ ಕೂಲಿ 500. ಚಿಕ್ಕ ಪುಟ್ಟ ಕೆಲಸಕ್ಕೆ ಇಷ್ಟೊಂದು ಡ್ರ್ಯಾಗ್ ಮಾಡ್ತಿರಲ್ಲ ನೀವು. ನೋಡಿ ಸರ್, ಎಲ್ಲಿ ಬಂತು ಇಡೀ ವ್ಯವಸ್ಥೆ? ಅಲ್ಲ, ಅವ್ನು ರಿಸೀವ್ ಮಾಡ್ಕೊಂಡು ಅಟ್ಲೀಸ್ಟ್ ಅವ್ನು ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಬೆಳಗ್ಗಿಂದ ಸಂಜೆವರೆಗೂ ರೈತರ ಹಾಕಿಲಿ, ಕೆಲಸ ಕಾಯ್ಸಕ್ಕೆ ಹೋಗ್ಬೇಕಿಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕಡೆ ಅವ್ರು ಆಚೆ ಬಂದು
ಇಲ್ಲ 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 ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಟೈಮಲ್ಲಿ ಹೋಗಲ್ಲ ಬಿಡಿ, ಅವ್ರನ್ನ ಆಚರಣೆ ಕರ್ಕೊಂಡು ಇಲ್ಲ ಮಾಡಲ್ಲ. ಮಾಡ್ತಾರೆ ಬಿಡಿ. ಇಲ್ಲ ಸರ್, ಟ್ರಾನ್ಸ್ಪರೆನ್ಸಿ ಆಗಿರ್ಬೇಕು, ಲೈವೇ ಮಾಡೋದು. ನೋಡಿ ನೋಡಿ ಸರ್, ನೀವು ಒಂದು ನಿಮಿಷ ಕೇಳಿ, ಸ್ಟೇಷನ್ ಅಲ್ಲಿ ವಿಡಿಯೋ ಮಾಡ್ಬೇಡಿ ಸರ್. ಇಲ್ಲ ಎನ್ಕ್ವೈರಿ ಸಮಯದಲ್ಲಿ ಮಾಡಂಗಿಲ್ಲ, ಮಾಡ್ಬೇಡಿ. ಇಲ್ಲ ಎನ್ಕ್ವೈರಿ ಮಾಡ್ಬೇಡಿ. ಇಲ್ಲ ಸುಪ್ರೀಂ ಕೋರ್ಟ್ ಇಲ್ಲ ಸರ್, ನೀವು ಮಾಡಂಗಿಲ್ಲ ಮಾಡಂಗಿಲ್ಲ ಅಂತ ಇಲ್ಲ ಸರ್, ಕಾನೂನಿಲ್ಲ. ನೋಡಿ ಸರ್, ನಿಮ್ದು ನೋಡಿ ಸರ್, ನಿಮ್ದು ಆರೋಪಿಸಿರೋ ಜಾಗನ ಮಾಡಂಗಿಲ್ಲ. ಈಗ ನೀವು ವಿಡಿಯೋ ಮಾಡಬೇಕಂತ ನನಗೂ ಸ್ಟೇಷನ್ ಡೆಕೋರೇಷನ್ ಗೊತ್ತಿದೆ. ಆಫ್ ಮಾಡ್ಸಿ ಬಿಡಪ್ಪ, ಆಫ್ ಮಾಡಿಸಿ ಸರ್, ಮಾಡಿಸಿ. ಅದಕ್ಕೆ ವಿಡಿಯೋ ಮಾಡ್ತಿದ್ರೆ ಹೌದು ಮಾಡ್ಬೇಡಿ ಮಲ್ಲಿಕಣ್ಣ. ಮಾಡಕ್ ಅವಕಾಶ ಮಲ್ಲಿಕಣ್ಣ ಹೇಳ್ತೀನಿ. ಸರ್, ಮಾಡಕ್ ಅವಕಾಶ ಮಾಡ್ಬೇಡಿ. ಇಲ್ಲ, ಮಾಡಬಾರ್ದು ಅಂತ ಇಲ್ಲ ಸರ್. ಎನ್ಕ್ವೈರಿ ಮಾಡ್ತಿದ್ದೀನಿ. ನೀವು ಮಾಡಬಾರ್ದು ಅಂತ ನನ್ನ ರೇಟಿಂಗ್ ಅಲ್ಲಿ ಕೊಡಿ ಸರ್, ನಾನು ಮಾಡಲ್ಲ. ಯಾಕೆ ಕೊಡಿ. ಏನ್ ಕತ್ಕೊಂಡು ನೀವು ಸ್ಟೇಷನ್ ಅಲ್ಲಿ ರೈಟ್ ಮಾಡಬಾರ್ದು ಅಂತ ಹೇಳಿ. ಏನಾಗುತ್ತೆ ಸರ್, ಏನಾಗುತ್ತೆ ಮಾಡಿದ್ರೆ? ಹೇಳಿ ಸರ್, ಏನಾಗುತ್ತೆ ಸರ್? ಇವರು 3 ದಿವಸದಿಂದ ಬರ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಕೊಂಡು ಅವ್ರಿಗೊಂದು ರಿಸೀವ್ ಕಾಪಿ ಕೊಡ್ತಾ ಇಲ್ಲ. ರಿಸೀವ್ ಕಾಪಿ ಕೊಟ್ಟಿಲ್ಲ. ಅಟ್ಲೀಸ್ಟ್ ಆತ ಒಬ್ಬ ದೂರು ಕೊಟ್ಟ ಮೇಲೆ ಆತನಿಗೆ ಇಸ್ಕೊಂಡು ನೀವು ಕಾಗ್ನಿಸಬಲ್, ನಾನ್ ಕಾಗ್ನಿಸಬಲ್, ವಾಟ್ ಎವರ್ ಇಟ್ ಮೇ ಅದ್ ನಿಮ್ಮ ಜೂರಿಸ್ಡಿಕ್ಷನ್ ಸಂಬಂಧಪಟ್ಟಿದ್ದು, ನಾವು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಆತನಿಗೆ ಗುರುವಾರದಿಂದ ಇವತ್ತು ಶನಿವಾರ ಸರ್, ಕನಿಷ್ಠ ಒಂದು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡು ರಿಸೀವ್ ಕಾಪಿ ಕೊಡೋದಕ್ಕೆ ಇವ್ರಿಗೆ ಸಮಸ್ಯೆಗಳೇನು? ಸಮಸ್ಯೆ ಏನಲ್ಲ, ಅದು 7 ವರ್ಷ 8 ವರ್ಷ ಆಗಿದೆ ಸರ್. ಅದು ಹೇಳಿ ಸರ್, ಆಯ್ತು ಬಿಡಿ, ಹೇಳ್ಬಿಡಿ ಸರ್. ನಾವು ಅದನ್ನ ನಾವು ಎನ್ಕ್ವೈರಿ ಕಳ್ಸಿದೀವಿ. ನಾವು ಅದನ್ನ ಮುಗಿಸ್ಕೊಂಡ್ ಬರ್ಲಿ ಮಾಡ್ಕೊಡ್ತೀವಿ ಸರ್. ಅದು ಮಾಡ್ಕೊಳ್ಳಿ ಸರ್. ನಾನು ಅದ್ರ ಬಗ್ಗೆ ನಿಮ್ಮ ಎನ್ಕ್ವೈರಿ, ನಿಮ್ಮ ಪ್ರೊಸೀಜರ್ ಬಗ್ಗೆ ನನ್ಗೇನು ಅಬ್ಲಿಗೇಷನ್ಸ್ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಸಾರ್ವಜನಿಕರು ನಿಮ್ ಕಚೇರಿಗೆ ಬಂದು ಒಂದು ಅರ್ಜಿ ಕೊಟ್ಟಾಗ ಕನಿಷ್ಠ ಅರ್ಜಿಗೆ ಒಂದು ಸ್ವೀಕೃತಿ ಕೊಟ್ಟು ಕಳ್ಸಿದ್ರೆ ಸರ್, ಇಟ್ಸ್ ಓಕೆ ಸರ್. ನಾನು ಹೇಳ್ತೇವೆ FIR ಕೊಡ್ಬೇಕು. ಅದಕ್ಕೆ ಅಲ್ಲಿ ಹೋಗಿ ಏನಾಗಿದೆ ಎಷ್ಟಾಗಿದೆ ಅಂತ ಎಲ್ಲ ತಿಳ್ಕೊಂಡ್ ಕಳ್ಸಿದ್ದಾರೆ. ಅದು ತಿಳ್ಕೊಂಡ್ ಬರ್ಲಿ ಮಾಡ್ಕೊಡ್ತೀವಿ ಸರ್. ಇಲ್ಲ, ಅದು ಸಾರ್ವಜನಿಕರನ್ನ 3 ದಿವಸ ಗಟ್ಲೆ 3 ದಿನದ ತನಕ ಅವ್ರನ್ನ ಠಾಣೆಗೆ ಅಲಿಸೋದು ತಪ್ಪು ಸರ್. ಅಲಿಸಬಾರ್ದು ಸರ್. ಸರ್, ನೀವು ಪೊಲೀಸ್ ಇಲಾಖೆ ರಿಟೈರ್ಡ್ ಆದ್ಮೇಲೆ ಸರ್, ನೀವು ಜನಸಾಮಾನ್ಯರಾಗ್ತೀರಾ ಸರ್. ಯು ಆರ್ ಆಲ್ಸೋ ಕಾಮನ್ ಪೀಪಲ್ಸ್. ಈಗ ರೈತ ಆತ ಅವನ್ ರೈಟ್ಸ್ ಸರ್, ಅವ್ನ್ ಫಂಡಮೆಂಟಲ್. ಸಾರ್ವಜನಿಕ ಕಚೇರಿ ಠಾಣೆಗಳಿಗೆ ದೂರು ಕೊಟ್ಟು ಅವನ್ ದೂರಿಗೆ ಸ್ವೀಕೃತಿ ಪಡ್ಕೊಳ್ತಕ್ಕಂಥದ್ದು ಅವನ ಫಂಡಮೆಂಟಲ್ ರೈಟ್ಸ್ ಸರ್. ನೀವು ಹಾಕೊಡಿ ಸರ್. 3 ದಿನ ಬೇಕಾಗಿಲ್ಲ ಸರ್. ನೀವು 3 ದಿವಸದ ತನಕ ಆತನನ್ನ ಅಲಿಸಿದ್ದೇ ತಪ್ಪು. ನಾವು ಅಲಿಸಿರೋದಲ್ಲ, ಅದನ್ನ ಇದು ಕಳ್ಸಿದ್ರು ಎನ್ಕ್ವೈರಿಗೆ. ಅದು 7 ವರ್ಷ ಆಗಿದೆಯಲ್ಲ, ಅದಕ್ಕೆ ಸರ್, ದೂರನ್ನ ಸ್ವೀಕರಿಸದಲ್ಲೇ ನೀವು ಎನ್ಕ್ವೈರಿ ಮಾಡ್ತೀನಿ ಅಂತಂದ್ರೆ ನನಗೆ ಅರ್ಥ ಇಲ್ಲ ಸರ್. ಇರ್ಲಿ ಸರ್, ಪ್ರಿಲಿಮಿನರಿ ಮಾಡ್ಕೊಳ್ಳಿ ಸರ್. ಬಟ್ ಆದ್ರೆ ಆತನಿಗೆ ನಿಮ್ಮ ಸೀಕ್ವೆನ್ಸ್ ನೀವು ಹೇಳಿ, ಆತನಿಗೆ ನಿಮಿಷ ದೂರನ್ನ ಸ್ವೀಕರಿಸ್ದಂಗೆ ಕನಿಷ್ಠ ಅವನ ಹತ್ರ ಕಂಪ್ಲೇಂಟ್ನೇ ಇಸ್ಕೊಳ್ದಂಗೆ ಅವನ್ನ 3 ದಿನದ ತನಕ ಪೊಲೀಸ್ ಠಾಣೆಗೆ ಇವತ್ತು ಬಾ, ನಾಳೆ ಬಾ, ಬೆಳಗ್ಗೆ ಬಾ ಅಂತ ಯಾವುದು ಸರ್? ಆತ ನಿಮ್ ಠಾಣೆಗೆ ಬಂದಿರೋದಕ್ಕೆ CC ಕ್ಯಾಮ್ರಾ ಫುಟೇಜ್ಗಳಿದಾವೆ, ತೆಗೆದು ನೋಡಿ. ಸರ್, ಅದ್ ನೀವೇನ್ ನಿಮ್ ಪ್ರೊಸೀಜರ್ ಮಾಡಿ ಸರ್. ನಾನು ಹೇಳುವ 7 ವರ್ಷದಿಂದ ಅವರು ಬಂದಲೇ ಇರೋರು ಇವಾಗ ಬಂದವ್ರೆ. ಅದರಿಂದ ನಾವು ಎನ್ಕ್ವೈರಿ ಮಾಡ್ಬೇಕಲ್ಲ. ಸರ್, ನಾನು ನಿಮ್ ಎನ್ಕ್ವೈರಿ ಬಗ್ಗೆ ನನಗೆ ಕಾಂಪ್ಲಿಕೇಶನ್ಸ್ ಇಲ್ಲ, ಆಬ್ಲಿಗೇಷನ್ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಬಹಳ ಸಿಂಪಲ್ ಆಗಿದೆ ಸರ್. ಈಗ ಒಬ್ಬ ದೂರುದಾರ ಠಾಣೆಗೆ ಬಂದು ದೂರು ಕೊಟ್ಟಾಗ ಅದನ್ನು ಸ್ವೀಕರಿಸಬೇಕಾ ಬೇಡವಾ ಸರ್? ಸ್ವೀಕರಿಸಬೇಕು. 7-8 ವರ್ಷ ಆಗೈತೆ ಅಂದ್ಮೇಲೆ ಸರ್, ಅದು 7-8 ಅಲ್ದ್ರೆ 50 ವರ್ಷ ಆಗಲಿ ಸರ್. ಆದ್ರೆ ಒಬ್ಬ ಸಾರ್ವಜನಿಕ ದೂರು ಕೊಟ್ಟಾಗ ಸ್ವೀಕರಿಸಬೇಕಾ ಬೇಡ? ನಾನು ಇಲ್ಲದೆ ಸಿಂಪಲ್ ಆಗಿದ್ದೀನಿ ಸರ್. ನಾನು ನಿಮ್ಮನ್ನು ಪ್ರೊಲಾಂಗ್ ಮಾಡ್ತಾ ಇಲ್ಲ. ನಾನು ನಿಮ್ಮನ್ನ ಮೀಟ್ ಮಾಡಿದ್ದೀನಿ. ನಾನು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ ಸರ್. ಆಯ್ತು, ಮಾಡ್ಕೊಡ್ತೀನಿ ಬಿಡ್ರಿ. ಜನರನ್ನ ಈ ತರ ಅಲಿಸೋದು ತಪ್ಪು ಸರ್. ಎನ್ಕ್ವೈರಿ ಮಾಡೋದು ಬೇಡ ಸರ್. ನೀವು ನಿಮ್ ಕೆಲಸ ನೀವು ಮಾಡಿ ಸರ್. ನೀವಿರೋದೇ ಎನ್ಕ್ವೈರಿ ಮಾಡಕ್ಕೆ. ನನ್ನ ಹತ್ರ ನೀವು ಮಾತಾಡೋದು ಕಾನ್ವರ್ಸೇಷನ್ಸ್ ಇದೆ ಸರ್. ಪೊಲೀಸ್ ಸ್ಟೇಷನ್ಗೆ ಬನ್ನಿ ಬೇಕಾದ್ರೆ ಅಂತೀರಲ್ಲ ಸರ್ ನೀವು. ನಾನು ಕೆಲಸ ಮಾಡೋದು ಬಿಟ್ಟು, ನಾನು ತೋಟದ ಕೆಲಸ ಮಾಡ್ತಿದ್ದೆ, ಬಿಟ್ಟು ಬಂದೀನಿ. ನಾನು ಪರ್ಸನಲ್ ಅಲ್ಲ, ಅದು ಸಾರ್ವಜನಿಕರ ಪರವಾಗಿ ನಾನು ಬಂದಿರೋದು. ವೈಯಕ್ತಿಕವಾಗಿ ಏನಿಲ್ಲ ನಂದು.
ಪೊಲೀಸ್ ಠಾಣೆಗೆ ಬಂದ್ರೆ ನೀವು ವಿಡಿಯೋ ಮಾಡಬೇಡಿ, ಲೈವ್ ಮಾಡಬೇಡಿ ಅಂತೀರಾ. ನನಗೂ ಅರಿವಿದೆ ಯಾವ ಜಾಗದಲ್ಲಿ ವಿಡಿಯೋ ಮಾಡಬೇಕು, ಯಾವ ಜಾಗದಲ್ಲಿ ಮಾಡಬಾರ್ದು ಅನ್ನೋದು. ಆಯ್ತು ಬಿಡ್ರಿ ಗೋಲಿ, ಆಯ್ತು ಬಿಡಪ್ಪ. ಈಗ ಬರ್ರಿ, ನಮ್ಮ ಇವರು ACM ಕಳ್ಸಿದೀವಿ. ಸರ್ ನಿಮ್ ಇನ್ಸ್ಟ್ರಕ್ಷನ್ಸ್ ಕೊಡಿ ಸರ್, ನಿಮ್ ಬಿಲೋ ಸಬಾರ್ಡಿನೇಟ್ಸ್ಗೆ, ನಿಮ್ ಸ್ಟಾಫ್ಗೆ. ಸಾರ್ವಜನಿಕರನ್ನ ಈ ರೀತಿ ಸ್ಟೇಷನ್ಗಳಲ್ಲಿ ಕೆಲಸ ಇಲ್ಲದೆ 3 ದಿನ ಅಲಸ್ಕೂಡ್ದು. ಯಾವ್ದು ಅರ್ಸಿಲ್ಲ, ಪ್ರತ್ಯಕ್ಷ ಸಾಕ್ಷಿ. ಒಂದು ಮಾತು ಹೇಳ್ತೀನಿ ಮಲ್ಲಿಕವ್ರೆ, ಯಾವ್ದು ಅರ್ಸಿಲ್ಲ. ಇವ್ರು ಒಬ್ರು ಮಾತ್ರ 8 ವರ್ಷ ಆಗೈತೆ ಅಂದಿರೋದಕ್ಕೆ ಅವ್ರನ್ನ ಎನ್ಕ್ವೈರಿ ಮಾಡಿ ಅಂತ ಬಿಟ್ಟು ಅದೇ ತಿಳ್ಕೊಬರ್ರಿ ಅಂತ ಹೇಳಿದ್ರೆ ಈಗ ಹೋಗಿದ್ದಾರೆ. ಆ ಬರ್ತಿದಂಗೆ ಮಾಡ್ತಾರೆ. ಆತನಿಗೆ ಬೆಳಗ್ಗೆ ಬಾ, ನಾಳೆ ಬಾ, ಆಯ್ತು ಬಿಡ್ರಿ. ಇದು ಒಳ್ಳೆ ಲಕ್ಷಣ ಅಲ್ಲ ಸರ್. ಆಯ್ತು ಹೇಳಿ. ಜನ ಬರೋದೇ ಪೊಲೀಸ್ ಸ್ಟೇಷನ್ಗಳಿಗೆ ಅವ್ರ ಕಷ್ಟಕ್ಕೋಸ್ಕರ ಬರ್ತಾರೆ ಜನಗಳು ಕಷ್ಟಕ್ಕೆ ಬರೋದೇ ಅಲ್ವಾ ಸರ್? ಬೇರೆ ಎಲ್ಲಿ ಹೋಗ್ತಾರೆ? ನಾವು ಯಾವ್ದು ಅರ್ಸಿಲ್ಲ. ನಾವು ಇದೊಂದು 8 ವರ್ಷ ಆಗೈತೆ ಅದಕ್ಕೆ ಸ್ವಲ್ಪ ಇದ್ ಮಾಡ್ಕೊಬರ್ರಿ ಅಂತ ಹೇಳಿದ್ರೆ ನೀವು ಮಾಡಿ ಸರ್, ನಿಮ್ ಕರ್ತವ್ಯ, ನಿಮ್ ಡ್ಯೂಟಿ ನೀವು ಮಾಡಿ, ನನ್ಗೇನ್ ಸಮಸ್ಯೆ ಇಲ್ಲ. ಬಟ್ ಆದ್ರೆ ಪಬ್ಲಿಕ್ಸ್ ನ ಈ ತರ ಚಪ್ಪಲಿ ಸವೇತಕ ಅವ್ರ ಬದುಕು ಬಾಳ ಬಿಟ್ಟು ಅಲ್ಸೋದ್ ದೊಡ್ಡ ತಪ್ಪು. ನಾನು ಹೇಳುವಾ 8 ವರ್ಷ ಆಗಿರೋದಕ್ಕೆ ಹೇಳಿದ್ರೆ ಅಷ್ಟೇ ಬಿಟ್ರೆ ಇದೇನ್ ಹೇಳಿಲ್ಲ ಮಾಡ್ಕೊಡ್ತೀವಿ. ನಿಮ್ ತಪ್ಪಿನ ಅರಿವು ನಿಮ್ಗೆ ಇರ್ಬೇಕಾಗುತ್ತೆ ಗೋಳಿಸ್ವಾಮಿ ಅವರೇ, ನಿಮ್ ತಪ್ಪಿನ ಅರಿವು ನೀವು ಇರ್ಬೇಕು. ಸಾರ್ವಜನಿಕರು ಬಂದಾಗ ನನಗೂ ಅರಿವಿದೆ ಯಾವ್ಯಾವ ಜಾಗದಲ್ಲಿ ಲೈವ್ ಮಾಡ್ಬೇಕು, ಯಾವ ಜಾಗದಲ್ಲಿ ವಿಡಿಯೋ ಮಾಡಬಾರ್ದು ಅಂತ. ಈಗ ಎಷ್ಟೊತ್ತಿಗೆ ಕಳಿಸ್ತೀರಾ ಸರ್ ಅವ್ರನ್ನ? ಹಾ ಸರ್, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೇಲೆ, ನಿಮ್ಮ ನಂಬಿಕೆ ಮೇಲೆ ಹೋಗ್ತಾ ಇದ್ದೀನಿ ಸರ್ ನಾನು. ಯಜಮಾನ್ರೆ, ನಿಮ್ದೇನೈತೆ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಿ, ಮತ್ತೆ ನಾಳೆ ಬರಬೇಡಿ ನೀವು. ಹಾ ಹಾ ಸ್ನೇಹಿತರೆ, ಇದು ಇವತ್ತು ರಾಜ್ಯದ ಪೊಲೀಸ್ ಠಾಣೆಗಳ ಸ್ಥಿತಿಗತಿ. ಪೊಲೀಸ್ ಠಾಣೆಗಳಲ್ಲಿ ಇವತ್ತು ವಿಡಿಯೋ ಮಾಡಬಾರ್ದು ಅಂತ ನೇರವಾಗಿ ಮೊಬೈಲಿಗೆ ಕೈ ಹಾಕ್ತಾರೆ ಪೊಲೀಸ್ನವರು. ಅಂದರೆ ಅವರನ್ನು ಯಾವ ಮಟ್ಟಕ್ಕೆ ಇಲಾಖೆ ತರಬೇತಿಗೊಳಿಸಿದೆ, ಅವರ ಮನಸ್ಥಿತಿಗಳೇನಿದ್ದಾವೆ. ಯಾಕೆಂದರೆ ಪಾರದರ್ಶಕವಾಗಿ ಪೊಲೀಸ್ ಠಾಣೆಗಳಿರಬೇಕು ಅನ್ನೋ ಕಾರಣಕ್ಕೇ CC ಕ್ಯಾಮ್ರಾಗಳನ್ನು ಹಾಕ್ತಾರೆ. ಅವು ಭಾಳ ಸಂಪೂರ್ಣ ಜನಪರವಾಗಿರಬೇಕು ಅನ್ನೋ ಕಾರಣಕ್ಕೆ ಹಲವಾರು ಸುಧಾರಣೆಗಳಾಗಿದ್ದಾವೆ. ಆ QR ಕೋಡು, ಸ್ಕ್ಯಾನು, ಆಮೇಲೆ ಜನ ಬಂದೋಗಿದ್ದಕ್ಕೆ ಎಂಟ್ರಿ ರಿಜಿಸ್ಟರ್ಸು, ಈ ಥರದ್ದೆಲ್ಲ ಹಲವಾರು ಸುಧಾರಣೆಗಳಾಗಿದೆ. ಆದರೆ ಪೊಲೀಸರು ಸುಧಾರಣೆ ಆಗಬೇಕು. ಪೊಲೀಸ್ ವ್ಯವಸ್ಥೆ ಎಷ್ಟೇ ಅದರ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆದ್ರೂ ಅಲ್ಲಿ ಒಳಗಿರ್ತಕ್ಕಂಥ ಫಿಸಿಕಲ್ ಆಗಿರ್ತಕ್ಕಂಥ ಪೊಲೀಸರ ಮನಸ್ಥಿತಿ ಬದಲಾಗಬೇಕು. ಅವರು ಬದಲಾದಾಗ ಮಾತ್ರ ಜನರಿಗೆ ನಿಜವಾದಂಥ ಸೇವೆ ತಲುಪಿಸ್ತದೆ. ಪೊಲೀಸ್ ಇಲಾಖೆನಲ್ಲಿ ಇರೋರು ಎಲ್ಲರೂ ಕೆಟ್ಟವರು ಅಲ್ಲ, ಯಾರು ದುಷ್ಟರು ಅಲ್ಲ. ಆದರೆ ಅವರ ಮನಸ್ಥಿತಿಯನ್ನು ಆ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಜನಕ್ಕೆ ಇವತ್ತು ಬ್ರಿಟಿಷರ ಕಾಲನೇ ಚೆನ್ನಾಗಿತ್ತೇನಪ್ಪ ಅನ್ನೋ ಲೆವೆಲ್ಗೆ ಜನ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ದಯಮಾಡಿ ಈ ಫೇಸ್ಬುಕ್ ಲೈವನ್ನು ಹೊಸದಾಗಿ ಬಂದಿರತಕ್ಕಂಥ ಸೆಂಟ್ರಲ್ IGP ಲಾಬುರಾಮ್ ಅವರು ದಯಮಾಡಿ ನೋಡಿ, ಇಡೀ ಪ್ರಕರಣದ ಇಲ್ಲಿ ನಿಮ್ಮ ಪೊಲೀಸರ ಮನಸ್ಥಿತಿ, ವರ್ತನೆಗಳು ಹೇಗಿರ್ತವೆ ಅನ್ನೋದನ್ನು ನೀವು ಅವ್ರಿಗೆ ಒಂದು ರೀತಿ ಮಾನಸಿಕ ತರಬೇತಿಯನ್ನು ಕೊಡಬೇಕಾಗ್ತದೆ. ಜನರೊಂದಿಗೆ ಹೇಗೆ ವರ್ತನೆ ಮಾಡಬೇಕು, ಜನ ಬಂದಾಗ ಅವರಿಗೆ ಯಾವ ರೀತಿ ಸ್ಪಂದಿಸಬೇಕು, ಇವೆಲ್ಲವೂ ಸಹ ಪೊಲೀಸರಿಗೆ ಅಗತ್ಯವಾಗಿ ಆಗಬೇಕಾದಂಥ ಮಾನಸಿಕ ತರಬೇತಿಗಳು. ಇದನ್ನು ಪದೇ 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 KRS ಪಕ್ಷ ಯಾವ ಕಾರಣಕ್ಕಾಗಿ ಹೇಳ್ತಾ ಇದೆ ಅಂತಂದರೆ, ಪೊಲೀಸ್ ಠಾಣೆಗಳಿಗೆ ಬರ್ತಕ್ಕಂಥದ್ದು ಜನ ಸಂಕಷ್ಟ ನೋವಿಗೆ ಅವರ ಪರಿಹಾರಕ್ಕೆ ಬರ್ತಾರೆ. ಆದರೆ ಪೊಲೀಸ್ ಠಾಣೆಗಳೇ ಸಂಕಷ್ಟದ ಕೇಂದ್ರಗಳಾಗಬಾರ್ದು ಅಂತಕ್ಕಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೂಲ ಆಶಯ ಮತ್ತು ಈ ನಾಡಿನ ಜನರ ಆಶಯವೂ ಹೌದು. ಆದರೆ ಇದನ್ನು ಬಹುತೇಕ ಜನಸಾಮಾನ್ಯರು ಧೈರ್ಯವಾಗಿ ಪೊಲೀಸ್ ಠಾಣೆಗಳಿಗೆ ಬಂದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗ್ತದೆ. ಇದು ಇವತ್ತಿನ ಅತ್ಯಂತ ಮೂಲ ಆಶಯಗಳನ್ನೊಂದು. ಬಹುತೇಕ ಯಾವ ರೀತಿ ಕಂದಾಯ, ಈ ರೀತಿ ಬೇರೆ ಬೇರೆ ಇಲಾಖೆಗಳು, RTO, ಈ ರೀತಿ ಇಲಾಖೆಗಳು ಸುಧಾರಣೆ ಆಗಬೇಕು ಅಂತ ಪೊಲೀಸ್ ಇಲಾಖೆನೂ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಜೊತೆಗೆ ಮಾನಸಿಕವಾಗಿ ರಿಫಾರ್ಮ್ಸ್ ಆಗಬೇಕು. ಪೊಲೀಸ್ ಠಾಣೆಗಳಲ್ಲಿರ್ತಕ್ಕಂಥ ಸಿಬ್ಬಂದಿ, ಅಧಿಕಾರಿಗಳು ಪ್ರತಿಯೊಬ್ಬರ ಮಾನಸಿಕ ವರ್ತನೆಗಳು ಬದಲಾಗಬೇಕು. ಅವರು ಸಹ ಜನಸಾಮಾನ್ಯರೇ, ಅವರು ಬೇರೆ ಎಲ್ಲೋ ಫಾರಿನಿಂದ ಬಂದಂಥವ್ರಲ್ಲ, ಅವರು ಏನು ಲಂಡನ್ನು ಪ್ಯಾರಿಸಿಂದ ಬಂದವರಲ್ಲ. ಅವರು ನಮ್ಮ ಹಾಗೇನೆ ರೈತರ ಮಕ್ಕಳು, ರೈತ ಸಮುದಾಯದಿಂದ ಬಂದಂಥವ್ರು. ಅವರ ಮನಸ್ಥಿತಿಗಳು ಬದಲಾದರೆ ಜನಕ್ಕೆ ಒಳ್ಳೆ ಆಡಳಿತ ಸಿಗುತ್ತೆ, ಒಳ್ಳೆ ವ್ಯವಸ್ಥೆ ಕೊಡ್ಬೋದು. ಸಹಜ ಒಪ್ಕೋತೀವಿ, ಅವರು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ, ಕ್ರೈಮ್ಸ್ ಇರ್ಬೋದು, ಆಕ್ಸಿಡೆಂಟ್ಸ್ ಇರ್ಬೋದು, ಅವರ ಸಿಬ್ಬಂದಿ ಕೊರತೆ ಇದೆ. ಅದೆಲ್ಲವನ್ನು ಸಹ ಸರ್ಕಾರದ ಜೊತೆ ಮಾತಾಡಿ, ಹಾಗಂತೇಳಿ
ಜನಸಾಮಾನ್ಯರನ್ನ ಹಿಂಸೆ ಕೊಡೋದು, ದಬ್ಬಾಳಿಕೆ ಮಾಡೋದು, ಮೂರು ದಿನ ಅವ್ರ ಬದುಕು ಬಾಳೋ ಬಿಟ್ಟು ಬಂದು ಪೊಲೀಸ್ ಠಾಣೆಯಲ್ಲಿ ಕುತ್ಕೊಳ್ಳೋದು. ರೈತ ಒಬ್ಬ ಇವತ್ತವನು ಬಂದಿರೋನು 70-80 ಕುರಿ ಕಟ್ಕೊಂಡಿರೋ ರೈತ 3 ದಿನ ಇಲ್ಲಿ ಬಂದು ಹೋಗ್ತಾನೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಅಂತಂದ್ರೆ ಅರ್ಥನೇ ಇಲ್ಲ. ದೂರನ್ನು ಸ್ವೀಕರಿಸಿ ಅವರು ಒಂದು ಎನ್ಸಿನೋ ಕಾಗ್ನಿಜಬಲ್ ಏನೋ ಮಾಡಿ ಆಮೇಲೆ ತನಿಖೆ ಮಾಡ್ಕೊಳ್ಳಿ. ಪ್ರಿಲಿಮಿನರಿನಲ್ಲಿ ನಾವು ಹೆಂಗೆ ಮಾಡಲಿ, ಯಾರು ಬೇಡ ಅಂತಾರೆ ಅದನ್ನೇ ಹೇಳಲಿ ಅವ್ರಿಗೆ, ಅದನ್ನು ಬರೆದು ಕಳಿಸ್ಲಿ ಅವನಿಗೆ. ನಾವು ಪ್ರಿಲಿಮಿನರಿ ತನಿಖೆ ಮಾಡಿ ಆ ನಂತರ ನೀನು ದೂರಿನ ಆಧಾರದ ಮೇಲೆ ನಾನು FIR ಮಾಡ್ತೀನಿ ಅಂತ ರೈಟಿಂಗಲ್ಲಿ ಕೊಡಲಿ ನಿಂಬರನ್ನ. ಏನೋ ಮಾಡ್ದಲೆ ಆತನನ್ನ 3 ದಿನದಿಂದ ಇಟ್ಕೊಂಡು ಫೋನ್ ಆ PSI ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಸರ್ಕಲ್ ಫೋನ್ ಎತ್ತಲ್ಲ, SP ಎತ್ತಲ್ಲ, DYSP ಎತ್ತಲ್ಲ, ಅಂದೇನು ಮಾಡಬೇಕು? ಪೊಲೀಸ್ ಠಾಣೆಗೆ ಬರಬೇಕು. ಇದು ಇವತ್ತಿನ ಅನಿವಾರ್ಯತೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಬದಲಾಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜನರೇ ಅದನ್ನ ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ನಮಸ್ಕಾರ.